ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು. ಇಂದಿನ ವಿಶೇಷ ಸಂಚಿಕೆಯಲ್ಲಿ ಶ್ರೀಮಾನ್ ರವಿಶಂಕರ್ ಅವರು, ಇವರು ಬಹುಮುಖ ಪ್ರತಿಭೆಯುಳ್ಳವರು. ಬೆಂಗಳೂರು ದೂರದರ್ಶನದಲ್ಲಿ ಸೇವೆ ಮಾಡಿರ್ತಕ್ಕಂಥವರು. ಇವರದಾಗಿರ್ತಕ್ಕಂಥ RK ಸ್ಟುಡಿಯೋ ಮಾಡಿದ್ದಾರೆ. ಸಂಗೀತ, ಸಾಹಿತ್ಯ, ಸಿನಿಮಾ, ನಾಟಕ ಎಲ್ಲಾದರೂ ಕೂಡ ಅವರು ತಮ್ಮ ಪ್ರಭಾವವನ್ನು, ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವ್ರ ಬಗ್ಗೆ ನಮ್ಮ ಯುವ ಪೀಳಿಗೆಗೆ ತಿಳ್ಕೋಬೇಕು. ಅವ್ರು ಏನನ್ನು ಸಾಧನೆ ಮಾಡಿದ್ದಾರೆ ಅದನ್ನು ನಮ್ಮ ಯುವ ಪೀಳಿಗೆಗೆ ಗೊತ್ತಾಗಬೇಕು. ಅವರಂತೆ ಎಲ್ಲರೂ ಬೆಳಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ಒಂದು ಸಂದರ್ಶನವನ್ನು ಮಾಡ್ತಾ ಇದ್ದೀನಿ. ದಯಮಾಡಿ ಈ ಸಂದರ್ಶನವನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸರ್. ನಮಸ್ತೆ. ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸುಸ್ವಾಗತ ಮತ್ತು ನಮಸ್ಕಾರಗಳು. ನಮಸ್ಕಾರ. ತಮ್ಮ ಒಂದು ಸಂದರ್ಶನವನ್ನು ಮಾಡಬೇಕು ಅಂತ ತಾವು ಉದ್ದೇಶ ಮಾಡ್ಕೊಂಡಿದ್ವಿ. ಏನಕ್ಕಪ್ಪ ಅಂತಂದರೆ, ತಾವು ದೂರದರ್ಶನದಲ್ಲಿ ಸೇವೆ ಮಾಡಿದ್ದೀರಾ, RK ಸ್ಟುಡಿಯೋ ಮಾಡಿದ್ದೀರಾ, ಸಂಗೀತ, ಸಾಹಿತ್ಯ, ಸಂಸ್ಕೃತಿ ಎಲ್ಲದರಲ್ಲೂ ಸೇವೆ ಮಾಡಿದ್ದೀರಾ. ತಾವು ಏನೋ ಒಂದು ಸಾಧನೆ ಮಾಡಿದ್ದೀರಾ. ಆ ಸಾಧನೆ ನಮ್ಮ ಯುವ ಪೀಳಿಗೆಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ಸಂದರ್ಶನವನ್ನು ಮಾಡ್ತಾ ಇದ್ವಿ. ಕೆಲವರು ಪ್ರಶ್ನೆಗಳು ತಮಗೆ ಕೇಳ್ತೀನಿ, ತಮ್ಮ ಜೀವನ ಸಂಬಂಧಪಟ್ಟಂಗೆ ದಯಮಾಡಿ ಅದಕ್ಕೆ ಉತ್ತರ ಕೊಟ್ಟರೆ ನಮ್ಮ ವೀಕ್ಷಕರು ಕೂಡ ಅದು ತಿಳ್ಕೊಂಡು ನಿಮ್ಮ ಹಾದಿಯಲ್ಲಿ ಮುನ್ನಡೆಕ್ಕೆ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡಿದ್ವಿ. ಏನೋ ಒಂದಿಷ್ಟು ಅಲ್ಪ ಕೆಲಸ ಮಾಡಿದವನನ್ನ ಗುರುತಿಸಿ ನಿಮ್ಮ ಚಾನೆಲ್ ನಲ್ಲಿ ಒಂದು ಸಂದರ್ಶನ ಮಾಡಬೇಕು ಅಂತ ಬಂದಿರೋದಕ್ಕೆ ನಿಮಗೆ, ಅಂದ್ರೆ ಆದಿತ್ಯ ಲೋಕೇಶ್ ಚಾನಲ್ಗೆ ಮತ್ತೆ ಆದಿತ್ಯ ಲೋಕೇಶ್ ಅವರಿಗೆ ನನ್ನ ಅನಂತ ಧನ್ಯವಾದಗಳನ್ನ ಮೊದಲಿಗೆ ಅರ್ಪಿಸ್ತಾ ಇದ್ದೀನಿ. ಆಯ್ತು, ಪ್ರಾರಂಭ ಮಾಡಿ ಸರ್. ಮೊದಲ ಬಾರಿಗೆ ನಾವು ಸಾಮಾನ್ಯವಾಗಿ ಎಲ್ಲರಿಗೂ ಪ್ರಶ್ನೆ ಕೇಳ್ತೀವಿ. ಸಂದರ್ಶನ ಮಾಡ್ಬೇಕಾದ್ರೆ ತಂದೆ ತಾಯಿಗಳು ಯಾರು, ಅವ್ರ ವಿದ್ಯಾಭ್ಯಾಸ ಏನು, ಅವ್ರ ಊರು ಯಾವುದು, ಅವ್ರ ವೃತ್ತಿ ಏನು, ಅವ್ರಿಗೆ ಎಷ್ಟು ಜನ ಮಕ್ಕಳಿದ್ದಾರೆ ಅಂತೆಲ್ಲ ಕೇಳ್ತೀವಿ. ಅದೇ ಪ್ರಕಾರವಾಗಿ ತಮ್ಮ ತಂದೆ ತಾಯಿಗಳು ಯಾರು, ಅವ್ರ ಊರು ಯಾವುದು, ಅವ್ರು ಏನು ವಿದ್ಯಾಭ್ಯಾಸ ಮಾಡ್ತಿದ್ರು, ಏನು ವೃತ್ತಿ ಮಾಡ್ತಾ ಇದ್ರು, ದಯಮಾಡಿ ತಿಳಿಸ್ಕೊಡಿ ಸರ್ ಸ್ವಲ್ಪ. ನಮ್ಮ ತಂದೆಯವರು ಬಂದು, ನಮ್ಮ ತಂದೆ ತಾಯಿ ಇಬ್ರು ಹಾಸನ ಜಿಲ್ಲೆಯವರು. ನಮ್ಮ ತಂದೆ ಹಾಸನ ಜಿಲ್ಲೆ ಅರ್ಕಲ್ಗೂಡು ತಾಲೂಕು ಬಸವಾಪಟ್ಟಣದವರು. S ಸತ್ಯನಾರಾಯಣ ಅಂತ. ಮೈಸೂರಲ್ಲಿ ಅವರ ಗ್ರಾಜ್ಯುಯೇಷನ್ ಎಲ್ಲ ಮಾಡಿ ಮೈಸೂರಿನಲ್ಲಿರುವಂತಹ CFTRI ನಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಬರೀ ಕೆಲಸ ಅಷ್ಟೇ ಅಲ್ಲ, ಅವ್ರಿಗೆ ಹಲವಾರು ಹವ್ಯಾಸಗಳು ಇತ್ತು. ಅಂದ್ರೆ ಈ ಹಾಸ್ಯ ಲೇಖನಗಳನ್ನ ಬರೆಯೋದು, ವೈಜ್ಞಾನಿಕ ಲೇಖನಗಳನ್ನ ಬರೆಯೋದು, ಇದು ಅವರು ರೂಢಿಯಾಗಿತ್ತು. ಜೊತೆಗೆ ನಾಟಕಗಳಲ್ಲಿ ಸಹ ಪಾತ್ರ ಮಾಡಿದ್ರು ಅವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ. ಅಷ್ಟೇ ಅಲ್ಲದೆ ತಾವು ಕೇಳಿರ್ಬೋದು ಕ್ರಾಸ್ ವರ್ಡ್ಸ್ ಅಂತ, ಅಂದ್ರೆ ಪದಬಂಧ ಅಂತ. ಈ ಪದಬಂಧ ಅನ್ನೋ ಪದ ಹುಟ್ಟಿದ್ದೆ ನಮ್ಮ ತಂದೆಯಿಂದ ಅಂತ ಹೇಳ್ಬೇಕು. ಯಾಕೆಂದ್ರೆ ಬಹುಶಃ ಹಿಂದೆ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಇಂಗ್ಲಿಷ್ ನಲ್ಲಿ ಕ್ರಾಸ್ ವರ್ಡ್ಸ್ ಅಂತ ಬರ್ತಾ ಇತ್ತು. ಆಗ ಇವರ ಜೊತೆಯಲ್ಲಿದ್ದ ಕೆಲಸ ಮಾಡ್ತಾ ಇದ್ದ CFTRI ನಲ್ಲಿ ಕೆಲಸ ಮಾಡ್ತಿದ್ದ ಅಚ್ಯುತ್ ರಾವ್ ಅನ್ನೋರು ಆ ಕ್ರಾಸ್ ವರ್ಡ್ಸ್ ನ ಇಂಗ್ಲಿಷ್ ನಲ್ಲಿ ಮಾಡ್ತಾ ಇದ್ರು. ನಮ್ಮ ತಂದೆಗೆ ಅವರು ನೀನು ಮಾಡು ಅಂತ ಹೇಳ್ಕೊಟ್ರು. ಆದ್ರೆ ನಮ್ಮ ತಂದೆಗೆ ಅದರಲ್ಲಿ ಏನಾದ್ರೂ ಬೇರೆ ಮಾಡ್ಬೇಕು ಅನ್ನಿಸ್ಬಿಟ್ಟು, ಯಾಕೆ ಈ ಕ್ರಾಸ್ ವರ್ಡ್ಸ್ ನ ಕನ್ನಡದಲ್ಲಿ ಮಾಡಬಾರ್ದು ಅನ್ನೋ ಒಂದು ಆಸೆ ಹುಟ್ಟಿ ಅವರು ಕನ್ನಡದಲ್ಲಿ ಆ ಕ್ರಾಸ್ ವರ್ಡ್ಸ್ ಅನ್ನ ಪ್ರಾರಂಭ ಮಾಡಿದ್ರು. ಅದಕ್ಕೆ ಪದಬಂಧ ಅಂತ ಅವರೇ ಹೆಸರಿಟ್ಟಿದ್ದು. ಬಹುಶಃ ನನಗೆ ನೆನಪಿರೋ ಹಾಗೆ 1970-71ನೇ ಇಸ್ವಿನಲ್ಲಿ ಅವರು ಮೊದಲು ಕನ್ನಡದ ಪದಬಂಧಗಳನ್ನ ಪ್ರಾರಂಭಿಸಿದ್ರು. ಅದು ಮುಂದೆ ಆ ಕನ್ನಡ ಪದಬಂಧಗಳು ಸಂಯುಕ್ತ ಕರ್ನಾಟಕ, ಪ್ರಜಾಮತ, ಸುಧಾ, ವಿಶಾಲ ಕರ್ನಾಟಕ, ಪ್ರಜಾಪ್ರಭುತ್ವ, ಹೀಗೆ ಹಲವಾರು ಪತ್ರಿಕೆಗಳಲ್ಲಿ ಪ್ರತಿದಿನಕ್ಕೆ ಮತ್ತೆ ವಾರಕ್ಕೆ ಹೀಗೆಲ್ಲ ಬರ್ತಾ ಇತ್ತು. ಅದರಲ್ಲಿ ಬೇರೆ ಬೇರೆ ವೆರೈಟಿಗಳನ್ನಂತಹ ಪದಬಂಧಗಳನ್ನು ಸಹ ಅವರು ರಚಿಸಿದ್ದಾರೆ. ಇದು ನಮ್ಮ ತಂದೆಯವರ ಬಗ್ಗೆ ಹೇಳಬೇಕಾಗಿದ್ದು. ಇನ್ನು ನಮ್ಮ ತಾಯಿಯವರು, ತಾವೆಲ್ಲ ಕೇಳಿದ್ದೀರಿ, ಕನ್ನಡ ಸಾಹಿತ್ಯ ಲೋಕದಲ್ಲಿ ಜನಪ್ರಿಯ ಕಾದಂಬರಿಕಾರ್ತಿ ಶ್ರೀಮತಿ ಮಂಗಳಾ ಸತ್ಯನ್ ಅಂತ. ಅವರು ಸುಮಾರು ಒಂದು 50 ಕಾದಂಬರಿಗಳನ್ನ ಬರೆದಿದ್ದಾರೆ. ಅವರು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನವರು, ಹೊಳೆನರಸೀಪುರ ಊರಿನವರು. ಅವರೊಂದು 50 ಕಾದಂಬರಿ ಬರೆದಿದ್ದಾರೆ. 1000ಕ್ಕೂ ಹೆಚ್ಚು ಸಣ್ಣ ಕಥೆಗಳನ್ನ ರಚಿಸಿದ್ದಾರೆ, ರೇಡಿಯೋ ನಾಟಕಗಳನ್ನ ರಚಿಸಿದ್ದಾರೆ. ಅವ್ರದ್ದು ಒಂದು ರೇಡಿಯೋ ನಾಟಕ ಸಂಬಂಧ ಅನ್ನೋದು ದೆಹಲಿ ಆಕಾಶವಾಣಿಯಿಂದ ರಿಶ್ತೆ ಅಂತ ಹಿಂದಿಗೆ ತರ್ಜುಮೆಯಾಗಿ ಅಲ್ಲಿ ಕೂಡ ನಾಟಕವಾಗಿ ಪ್ರಸಾರವಾಗಿದೆ. ಹಲವಾರು ಸಮಾರಂಭಗಳನ್ನ,
ಸಂಘ ಸಂಸ್ಥೆಗಳಲ್ಲಿ ಅವರು ತಮ್ಮನ್ನ ತಾವು ಗುರುತಿಸ್ಕೊಂಡಿದ್ರು. ಸ್ತ್ರೀ ಶಕ್ತಿ ಮಹಿಳಾ ಪ್ರತಿಷ್ಠಾನ ಅನ್ನುವ ಒಂದು ಮಹಿಳಾ ಒಂದು ತಂಡವನ್ನ ಕಟ್ಟಿ ಮಹಿಳೆಯರನ್ನ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹಿಸುವಂತಹ ಕೆಲಸಗಳನ್ನು ಸಹ ನಮ್ಮ ತಾಯಿಯವರು ಬಹಳಷ್ಟು ಮಾಡಿದ್ದಾರೆ. ಈಗ ನಮ್ಮ ತಂದೆಯವರು ಕಾಲವಾಗಿ ಸುಮಾರು 3 ವರ್ಷ ಆಗ್ತಾ ಬಂತು. ನಮ್ಮ ತಾಯಿಯವರು ಈಗ 84ರ ಹರೆಯ ಅವರಿಗೆ. ಈಗಲೂ ಬರೆಯೋ ಹವ್ಯಾಸ ಇಟ್ಕೊಂಡಿದ್ದಾರೆ. ಇತ್ತೀಚೆಗೆ ಕೂಡ ಮೈಸೂರು ಆಕಾಶವಾಣಿಗೆ ಒಂದು ನಾಟಕವನ್ನ ಅವರು ರಚನೆ ಮಾಡಿದ್ದಾರೆ. ತುಂಬಾ ಸಂತೋಷ ಸರ್. ನಿಮ್ಮ ತಂದೆಗೆ ಎಷ್ಟು ಜನ ಮಕ್ಕಳು, ಅವರವ್ರ ವಿದ್ಯಾಭ್ಯಾಸ ಏನೋ, ಏನ್ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ, ದಯಮಾಡಿ ತಿಳಿಸ್ಕೊಡಿ ಸರ್. ನಾವು ನಮ್ಮ ತಂದೆ ತಾಯಿಗೆ 2 ಮಕ್ಕಳು. ನಾನು 2ನೇವನು. ನಮ್ಮ ಅಕ್ಕ, ಅವಳು ಮಂದಾರ ಮಹರ್ಷಿ ಅಂತ. ಅವಳು ಈಗ ಆಸ್ಟ್ರೋ ವಾಸ್ತು ಕನ್ಸಲ್ಟೆನ್ಸಿ ಮಾಡ್ತಾ ಇದ್ದಾಳೆ. ಡೆಲ್ಲಿ ಯೂನಿವರ್ಸಿಟಿನಲ್ಲಿ ಅವಳು ಅಸ್ಟ್ರಾಲಜಿ ಮತ್ತು ವಾಸ್ತು ಬಗ್ಗೆ ಅವಳು ತನ್ನ ಮಾಸ್ಟರ್ ಡಿಗ್ರಿ ಎಲ್ಲ ಮಾಡಿಕೊಂಡು ಈಗ ಅಸ್ಟ್ರಾಲಜಿ ಮತ್ತೆ ವಾಸ್ತು ಕನ್ಸಲ್ಟೆನ್ಸಿನ ಬಹುಶಃ ಆಲ್ ಓವರ್ ಇಂಡಿಯಾದಲ್ಲಿ ಬಹಳಷ್ಟು ಜನ ಅವಳ ಕ್ಲೈಂಟ್ಸ್ ಇದ್ದಾರೆ. ತಮ್ಮ ತಮ್ಮ ಸಮಸ್ಯೆಗಳಿಗೆ ಅವಳ ಹತ್ರ ಪರಿಹಾರವನ್ನ ತಗೊಳ್ತಾ ಇರ್ತಾರೆ. ಅವಳು ಆ ವೃತ್ತಿನ ಅವಳು ಮುಂದುವರಿಸ್ತಾ ಇದ್ದಾಳೆ. ತಮ್ಮ ಒಂದು ಜನ್ಮ ದಿನಾಂಕ, ಹುಟ್ಟಿದ ಸ್ಥಳ ಯಾವ್ದು ಸರ್, ದಯಮಾಡಿ ತಿಳಿಸಿ. ಜನ್ಮ ದಿನಾಂಕ ಹೇಳಿದ ತಕ್ಷಣ ನನಗೆ ತುಂಬಾ ವಯಸ್ಸಾಗ್ಬಿಟ್ಟಿದೆ ಅಂತ ತಿಳ್ಕೊಬೇಡಿ. ಯಾಕೆಂದ್ರೆ ವಯಸ್ಸು ಆಗ್ತಾನೆ ಇರುತ್ತೆ, ಪ್ರತಿದಿನನೂ ಆಗೋದೇ ವಯಸ್ಸಿನ ಯಾರು ಹಿಡಿದು ಇಡೋಕ್ಕಾಗಲ್ಲ. ಆದ್ರೆ ಇನ್ನೂ ಏನೇನಾದ್ರು ಮಾಡ್ಬೇಕು ಅನ್ನೋ ಹವ್ಯಾಸ ಇದೆಯಲ್ಲ, ಅದು ನಮ್ಮನ್ನ ಯಾವತ್ತು ಯಂಗಾಗಿ ಇಡುವಂಥದ್ದು. ನಾನು ಹುಟ್ಟಿದ್ದು 1962 ನವೆಂಬರ್ 25. ತಮ್ಮ ಒಂದು ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಸ್ನಾತಕ ವಿದ್ಯಾಭ್ಯಾಸ ಎಲ್ಲೆಲ್ಲಿ ಆಯಿತು, ಯಾವ್ಯಾವ ಕಾಲೇಜಲ್ಲಿ ಆಯಿತು, ಯಾವ ಸ್ಕೂಲ್ಗಳಾಯಿತು, ದಯಮಾಡಿ ತಿಳಿಸ್ಕೊಡಿ ಸರ್. ನಾನು ಮೊದಲು ಪ್ರಾಥಮಿಕ ವಿದ್ಯಾಭ್ಯಾಸ ಕೃಷ್ಣರಾಜೇಂದ್ರ ಗವರ್ನಮೆಂಟ್ ಸ್ಕೂಲ್ ಮೈಸೂರಿನಲ್ಲಿ. ಅದಾದ ನಂತರ ಹೈಸ್ಕೂಲ್ ವಿದ್ಯಾಭ್ಯಾಸ ಎಲ್ಲ JSS ಮಹಾವಿದ್ಯಾಪೀಠದಲ್ಲಿ ನಡೀತು. PUC ಕೂಡ ನಾನು JSS ಕಾಲೇಜಲ್ಲೇ ಮಾಡಿದ್ದು, ಅಗ್ರಹಾರದಲ್ಲಿ. ಅದಾದ ನಂತರ ನಾನು 1980ರಿಂದ 84ರವರೆಗೆ ಮೈಸೂರಿನ ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಪದವಿಯನ್ನ ಮಾಡಿದ್ದೀನಿ ನಾನು. ತಮ್ಮ ಸ್ನಾತಕ ವಿದ್ಯಾಭ್ಯಾಸ ಮುಗಿದ್ಮೇಲೆ ತಾವು ಮೊದಲಾಗಿ ಆಯ್ಕೆ ಮಾಡಿಕೊಡಕ್ಕಂಥ ವೃತ್ತಿ ಯಾವುದು ಸರ್? ನಾನು ಇಂಜಿನಿಯರಿಂಗ್ ಮಾಡಿದ್ರಿಂದ ಮೊದಲು ಇಂಜಿನಿಯರಿಂಗ್ ಆ ಒಂದು ವೃತ್ತಿಯಲ್ಲೇ ನಾನು ಹೋಗ್ಬೇಕು ಅಂತ ಅನ್ಕೊಂಡು ಮೊದಲು ನಾನು ಬೆಂಗಳೂರಿಗೆ, ನಮ್ಮ ಗುರುತಿನವರೊಬ್ರು ಶಿವಲಿಂಗಪ್ಪ ಅಂತಿದ್ರು, ಅವರ ಸ್ನೇಹಿತರಾದಂತಹ ಒಬ್ರು ಆರ್ಕಿಟೆಕ್ಟ್ ಲಕ್ಷ್ಮಣ್ ಬಾಳೆಕಾಯಿ ಅಂತ ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ ಇದ್ದಾರೆ. ಅವರ ಒಂದು ಕನ್ಸಲ್ಟೆನ್ಸಿ ಒಂದು ಆಫೀಸ್ನಲ್ಲಿ ನಾನು ಸೈಟ್ ಇಂಜಿನಿಯರ್ ಆಗಿ ಕೆಲಸಕ್ಕೆ ಸೇರಿದೆ. ಅದು ಬೆಂಗಳೂರಿನ ಬಾನಸವಾಡಿನಲ್ಲಿ ಒಂದಷ್ಟು ಕಾಂಪ್ಲೆಕ್ಸ್ಗಳು ವರ್ಕ್ ನಡೀತಾ ಇತ್ತು. ಆ ಒಂದು ಪ್ರಾಜೆಕ್ಟ್ಗೆ ಸೈಟ್ ಇಂಜಿನಿಯರ್ ಆಗಿ ನಾನು ಕೆಲಸವನ್ನ ಪ್ರಾರಂಭ ಮಾಡಿದೆ. ಅಲ್ಲಿ ಬಹುಶಃ ಒಂದು ಕಾಲು ವರ್ಷ ಅಲ್ಲಿ ಕೆಲಸ ಮಾಡಿದೆ. ಆ ಕೆಲಸ ಮಾಡ್ತಿದ್ದಾಗ್ಲೇನೆ ಎಲ್ಲೋ ಒಂದ್ ಕಡೆ ಮತ್ತೆ ಬೇರೆ ಕೆಲಸಗಳನ್ನ ನೋಡ್ಕೋಬೇಕು ಅಂತ ಅನಿಸ್ತಿತ್ತು. ಹಾಗಾಗಿ ಯಾವುದೋ ಒಂದು ಪೇಪರ್ ಅಲ್ಲಿ ಒಂದು ಲೆಕ್ಚರರ್ ಪೋಸ್ಟ್ ಕರೆದಿದ್ರು. ಶ್ರೀ ವೆಂಕಟೇಶ್ವರ ಪಾಲಿಟೆಕ್ನಿಕ್ ಅಂತ ಬೆಂಗಳೂರಿನಲ್ಲಿ ಬನ್ನೇರ್ಘಟ್ಟದಲ್ಲಿ ಇರೋದು. ಸೊ ಅಲ್ಲಿ ಲೆಕ್ಚರರ್ ಪೋಸ್ಟ್ ಕರೆದಿದ್ರು. ಸೊ ಸಿವಿಲ್ ಇಂಜಿನಿಯರಿಂಗ್ ಲೆಕ್ಚರರ್ ಪೋಸ್ಟ್ಗೆ ಅಪ್ಲೈ ಮಾಡಿದೆ. ಅಲ್ಲಿ ಅವಕಾಶ ಆಯಿತು. ಹಾಗಾಗಿ ನಾನು ಲೆಕ್ಚರರ್ ಆಗಿ ಅಲ್ಲಿಗೆ ಸೇರಿದೆ. ಆದರೆ ನನಗೆ ಬಾಲ್ಯದಿಂದಲೂ ಒಂದು ಮಿಡಿತ ತುಡಿತ ಎಲ್ಲ ಇದ್ದಿದ್ದು ಈ ಕಲಾ ಪ್ರಪಂಚದ ಬಗ್ಗೆ. ಯಾಕೆಂತಂದ್ರೆ ನಾನು ಚಿಕ್ಕ ವಯಸ್ಸಿನಿಂದಲೂ ಈ ನಾಟಕ, ಸಂಗೀತ ಇವುಗಳಲ್ಲಿ ಬಹಳ ಒಂದು ಹವ್ಯಾಸಗಳನ್ನ ಇಟ್ಕೊಂಡಿದ್ದವನು, ಆ ರೀತಿನಲ್ಲೇನೆ ಬೆಳೆದು ಬಂದಿದ್ದವನು. ಸೊ ಹಾಗಾಗಿ ದೂರದರ್ಶನದಲ್ಲಿ ನನಗೆ ಒಂದು ಅವಕಾಶ ಸಿಗುತ್ತೆ ಅಂತ ಅನ್ನಿಸಿದಾಗ ನಾನು ಅಲ್ಲಿಗೆ ಜಂಪ್ ಆದೆ. ಜೊತೆಗೆ ಲೆಕ್ಚರರ್ ಆಗಿದ್ದೆ. ಆದ್ರೆ ಮುಂದೆ ದೂರದರ್ಶನದಲ್ಲೇನೆ ಹೆಚ್ಚು ಕೆಲಸಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಈ ಕೆಲಸವನ್ನ ಬಿಟ್ಟು ನಾನು ದೂರದರ್ಶನದ ಕೆಲಸಗಳ ಕಡೆ ನಾನು ನನ್ನ ಮನಸ್ಸನ್ನ ಕೇಂದ್ರೀಕರಿಸಿದೆ. ನೀವು BE ಮಾಡಿದ್ರೆ, ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ರೆ ತಾವು, ಆದ್ರೂ ಕೂಡ ನೀವು ಆಕಾಶವಾಣಿಗೆ ದೂರದರ್ಶನ ಕೆಲಸ ಸೇರ್ಕೊಂಡ್ರೆ, ನಿಮ್ಮ ವಿದ್ಯಾಭ್ಯಾಸಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕೆಲಸಕ್ಕೆ ಸೇರ್ಕೊಂಡ್ರೆ, ಇದು ಇಷ್ಟಪಟ್ಟಿದ್ದಾಗಿ ಹೋಗಿದ್ದೋ ಅಥವಾ ಅಚಾನಕ್ ಆಗಿ ಬಂದಿದ್ದೋ, ಹೇಗೆ ದಯಮಾಡಿ ತಿಳಿಸಿ ಸರ್. ಇಷ್ಟಪಟ್ಟೆ ಹೋಗಿದ್ದು. ಯಾಕೆಂದ್ರೆ ನಾನು ಚಿಕ್ಕ ವಯಸ್ಸಿನಲ್ಲಿ
ಸಂಗೀತ ಕಲಿಸಬೇಕು ಅಂತ ನಮ್ಮ ಅಕ್ಕನ್ನ ಸೇರಿಸಿದ್ರು ಸಂಗೀತಕ್ಕೆ. ಮೊದಲು ನಮಗೆ ಸಂಗೀತ ಹೇಳ್ಕೊಟ್ಟವರು ಹನುಮಂತಪ್ಪ ಅಂತ ಒಬ್ರು ಹಾರ್ಮೋನಿಯಂ ಮಾಸ್ಟರ್. ಆ ಹಾರ್ಮೋನಿಯಂ ಮಾಸ್ಟರ್ ಹತ್ರ ನಮ್ಮ ಅಕ್ಕನ್ನ ಸೇರಿಸಿದಾಗ ಜೊತೆಯಲ್ಲಿ ನನ್ನನ್ನು ಕೂರಿಸ್ತಾ ಇದ್ರು. ಹಾಗಾಗಿ ಸ್ವಲ್ಪ ಸಂಗೀತ ಅನ್ನೋದು ನನಗೆ ಆಸಕ್ತಿ ಹುಟ್ಟಿಸಿದಂತಹ ವಿಷಯ. ಸರಿ, ಮುಂದೆ ಆ ಹನುಮಂತಪ್ಪನವರ ನಂತರವಾಗಿ ನಾವು ಮತ್ತೆ ಸಂಗೀತಕ್ಕಾಗಿ ನಮ್ಮ ಅಕ್ಕನ್ನ ಬೆಳಕುವಾಡಿ ರಂಗಸ್ವಾಮಯ್ಯಂಗಾರ್ ಅವರ ಹತ್ರ ಸೇರಿಸಿದ್ರು. ಆ ಬೆಳಕುವಾಡಿ ರಂಗಸ್ವಾಮಯ್ಯಂಗಾರ್ ಅವರ ಮನೆಗೆ ನಮ್ಮ ಅಕ್ಕನ್ನ ಕರ್ಕೊಂಡು ಹೋಗೋದಿಕ್ಕೆ ನನ್ನನ್ನ ಜೊತೆ ಮಾಡಿದ್ರು. ಸೊ ನಾನು ನಮ್ಮ ಅಕ್ಕನ ಜೊತೆನಲ್ಲಿ ಅವರ ಮನೆಗೆ ಹೋಗ್ತಾ ಇದ್ದೆ. ಅವಳು ಸಂಗೀತ ಕಲಿಯೋಳು, ನಾನು ಪಕ್ಕದಲ್ಲಿ ಕೂತಿರ್ತಿದ್ದೆ. ನಮ್ಮ ಮೇಷ್ಟ್ರು ಬೆಳಕುವಾಡಿ ರಂಗಸ್ವಾಮಯ್ಯಂಗಾರು ಅವರು ನನ್ನನ್ನ ಪಕ್ಕದಲ್ಲಿ ಕೂರಿಸ್ಕೊಳ್ಳೋರು. ತಮ್ಮ ಪಕ್ಕದಲ್ಲಿ ನನ್ನ ಕಂಡ್ರೆ ಬಹಳ ಪ್ರೀತಿ ಅವ್ರಿಗೆ. ಬೆಳಕುವಾಡಿ ರಂಗಸ್ವಾಮಯ್ಯಂಗಾರ್ ನಮ್ಮ ಗುರುಗಳು, ಬಹಳ ಪ್ರೀತಿ. ಅವರು ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ನನ್ನ ತೊಡೆ ಮೇಲೆ ಜೋರಾಗಿ ಶಬ್ದ ಬರಬೇಕು ಹಾಗೆ ತಾಳ ಹಾಕ್ಸೋದು, ಹೀಗೆ ತಾಳ ಹಾಕ್ಸೋದು. ಸೊ ಈ ತಾಳ ಹಾಕ್ಸಿ ಅವರು ನನಗೆ ಸಂಗೀತದ ಮೇಲೆ ನನಗೆ ಹೆಚ್ಚು ಆಸಕ್ತಿ ಬರೋ ಹಾಗೆ ನಮ್ಮ ಬೆಳಕುವಾಡಿ ರಂಗಸ್ವಾಮಯ್ಯಂಗಾರ್ ಮಾಡಿದ್ರು. ಆದ್ರೆ ಮುಂದೆ ನಾನು ಬೆಳಕುವಾಡಿ ರಂಗಸ್ವಾಮಯ್ಯಂಗಾರ್ ಹತ್ರನೇ ನಾನು ಸಂಗೀತ ಕಲಿಯೋದಕ್ಕೆ ಪ್ರಾರಂಭ ಮಾಡಿದೆ. ಹಾಗೆ ನನಗೆ ಸಂಗೀತ ಮೊದಲಿಂದನೂ ನನಗೆ ಆಸಕ್ತಿ ಹುಟ್ಟಿದಂತಹ ವಿಷಯ. ಸಂಗೀತವನ್ನ ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಜೂನಿಯರ್ ಪಾಸ್ ಮಾಡಿದೆ. ತದನಂತರ ಆಮೇಲೆ ಕೆಲವು ಕಾರಣಗಳಿಂದ ನಾನು ಎಸ್.ಎನ್. ಮರಿಯಪ್ಪ ಅಂತ ಆಸ್ಥಾನ ವಿದ್ವಾನ್ ಅವ್ರ ಹತ್ರ ಸೇರ್ಕೊಂಡೆ. ಅವ್ರ ಹತ್ರ ನಾನು ಸೀನಿಯರ್ ಪಾಸ್ ಮಾಡಿದೆ ಸಂಗೀತದಲ್ಲಿ. ವಿದ್ವತ್ಗೆ ಕೂಡ ಕೆಲವು ಪಾಠಗಳಾಗಿತ್ತು. ಆದ್ರೆ ಇಂಜಿನಿಯರಿಂಗ್ ಸೇರಿದಾಗ ಇಂಜಿನಿಯರಿಂಗ್ ಕಡೆಗೆ ಸ್ವಲ್ಪ ಗಮನ ಕೊಡಬೇಕಾಗಿ ಬಂದಿದ್ರಿಂದ ನಾನು ವಿದ್ವತ್ ಪರೀಕ್ಷೆಯನ್ನ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಸೊ ಇದು ಸಂಗೀತದ ಬಗ್ಗೆ. ಆದ್ರೆ ಇಷ್ಟೇ ಅಲ್ಲದೇನೆ ನಾನು ಸ್ಕೂಲ್ನಲ್ಲಿ ಓದ್ತಾ ಇದ್ದಾಗಲೂ ಸಹ ಈ ನಾಟಕಗಳಲ್ಲಿ ಮಾಡೋದು, ಏಕಪಾತ್ರಾಭಿನಯಗಳು ಮಾಡೋದು. ಏಕಪಾತ್ರಾಭಿನಯದಲ್ಲಿ ಕೃಷ್ಣದೇವರಾಯ ಏಕಪಾತ್ರಾಭಿನಯನ ಬಹಳಷ್ಟು ಸಾರಿ ಮಾಡಿದ್ದೀನಿ. ಬಹಳಷ್ಟು ಸಾರಿ ಬಹುಮಾನಗಳನ್ನು ನನಗೆ ಹಲವಾರು ಸಂಘ ಸಂಸ್ಥೆಗಳು, ಸ್ಕೂಲ್ಗಳು ಎಲ್ಲ ಕೊಟ್ಟಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ. ಸೊ ಹಾಗೆ ಅವುಗಳಿಂದ ನನಗೆ ಈ ಅಭಿನಯದ ಬಗ್ಗೆನೂ ಹೆಚ್ಚಿಗೆ ಒಂದು ವ್ಯಾಮೋಹ ಇತ್ತು. ಸೊ ಹಾಗೆ ನಾನು ನಾಟಕಗಳಲ್ಲಿ ಕೂಡ ಅಭಿನಯಿಸೋದಕ್ಕೆ ಪ್ರಾರಂಭ ಮಾಡಿದೆ ಚಿಕ್ಕ ವಯಸ್ಸಿನಲ್ಲೇನೆ. ಸ್ಕೂಲ್ ನಾಟಕಗಳಲ್ಲಿ ಮತ್ತೆ ಗಣೇಶೋತ್ಸವದ ನಾಟಕಗಳಲ್ಲಿ ಈ ತರ ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದೆ. ಅದರಲ್ಲೂ ಒಂದು ವಿಷಯ ನಾನು ತಿಳಿಸ್ಲೇಬೇಕು ಅಂತಂದ್ರೆ, ನಾನು ಓದ್ತಾ ಇದ್ದಿದ್ದು JSS ಹೈಸ್ಕೂಲ್ ಮತ್ತು JSS PU ಕಾಲೇಜ್ನಲ್ಲಿ. ಸೊ ಆವಾಗ ಹಿಂದೆ ಇದ್ದಂತಹ ಸುತ್ತೂರು ಮಠದ ಸ್ವಾಮಿಗಳಾದಂತಹ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರಿಗೆ ನಾವು ಮಾಡಿದಂತಹ ಒಂದು ನಾಟಕ, ಅದು ಶಿವಭಕ್ತ ಲಂಕೇಶ್ವರ ಅಂತ. ಆ ನಾಟಕದ ಒಂದು ಸಂಪೂರ್ಣ ರಚನೆ ನಮ್ಮ ತಾಯಿಯವರದೇ ಆಗಿತ್ತು. ಅವರೇ ಅದನ್ನ ನಿರ್ದೇಶನ ಕೂಡ ಮಾಡಿದ್ರು. ಆ ಶಿವಭಕ್ತ ಲಂಕೇಶ್ವರ ನಾಟಕದಲ್ಲಿ ನಾನು ರಾವಣನ ಪಾತ್ರ ಮಾಡ್ತಿದ್ದೆ. ನಮ್ಮ ಅಕ್ಕನೇ ಮಂಡೋದರಿ ಪಾತ್ರನೂ ಮಾಡಿದ್ಲು ಅದರಲ್ಲಿ. ಸೊ ಆ ನಾಟಕವನ್ನ ಬಹಳ ನಮ್ಮ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ಬಹಳಷ್ಟು ಇಷ್ಟಪಟ್ಟು, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಪ್ರತಿ ವರ್ಷ ಮೂಲ ಗುರುಗಳ ಜಯಂತಿ ಮತ್ತೆ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ಹುಟ್ಟಿದ ದಿನದ ಸಂದರ್ಭಗಳ ಕಾರ್ಯಕ್ರಮಗಳು ಮತ್ತೆ ಇನ್ಯಾವುದೋ ಒಂದು ಕಾರ್ಯಕ್ರಮ, ಹೀಗೆ 3 ಆಚರಣೆಯ ಸಂದರ್ಭದಲ್ಲಿ ಪ್ರತಿ ಆಚರಣೆಯಲ್ಲೂ 2 ಸಲ ಈ ನಾಟಕ ಅಂದ್ರೆ ಶಿವಭಕ್ತ ಲಂಕೇಶ್ವರ ನಾಟಕನ ನಮ್ಮಿಂದ ಅವರು ಆಯೋಜಿಸ್ತಾ ಇದ್ರು. ಈ ನಾಟಕ ಪ್ರಾರಂಭ ಆಗ್ತಾ ಇದ್ದಿದ್ದು ರಾತ್ರಿ 10 ಗಂಟೆ 10:30 ಮೇಲೆ 10:30ಯಿಂದ 12 ಗಂಟೆವರೆಗೂ ನಾಟಕ ನಡೆಯೋದು. ಆದ್ರೆ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ತಾವು ಅಲ್ಲಿ ಕುಳಿತು ಆ ನಾಟಕವನ್ನ ಪ್ರತಿ ಶೋನು ಸಂಪೂರ್ಣ ನೋಡಿದ್ದಾರೆ ಅನ್ನೋದು ನನ್ನ ಭಾಗ್ಯ ಅಂತಾನೆ ನಾನು ಬಯಸ್ತೀನಿ. ಅವರು ನಮಗೆ ಬಹಳಷ್ಟು ಹರಸಿದ್ದಾರೆ, ಹಾರೈಸಿದ್ದಾರೆ. ಅವರ ಆಶೀರ್ವಾದ ಯಾವತ್ತಿಗೂ ನನ್ನ ಮೇಲಿದೆ. ಸೊ ಅವರಿಗೆ ನಾನು ಸದಾ ಚಿರಋಣಿಯಾಗಿದ್ದೀನಿ. ಸೊ ಹಾಗೆ ಅದು ನಾಟಕಗಳಲ್ಲಿ ಮಾಡಿದೆ. ಅದೊಂದೇ ಅಲ್ಲ, ಶಿವಭಕ್ತ ಲಂಕೇಶ್ವರ ಒಂದೇ ಅಲ್ಲ, ಧೀರೋದಾತ್ತ ಕಂಸ ಅನ್ನೋ ಒಂದು ನಾಟಕದಲ್ಲೂ ಮಾಡಿದೆ. ಅದರಲ್ಲಿ ಕಂಸನ ಪಾತ್ರ ಮಾಡಿದ್ದೆ. ಆಮೇಲೆ ಅವಾಂತ್ರವೋ ಅವಾಂತ್ರ, ಭಲೆ ಹುಡುಗಿ, ಈ ತರ ಒಂದಷ್ಟು ನಾಟಕಗಳು. ಗಣೇಶೋತ್ಸವದಲ್ಲಿ, ರಾಜ್ಯೋತ್ಸವದ ಒಂದು ಕಾರ್ಯಕ್ರಮಗಳಲ್ಲಿ ಹಲವಾರು ಕಡೆ ನಾವು ಹಾಸನ ವಸ್ತು ಪ್ರದರ್ಶನದಲ್ಲಿ, ಮೈಸೂರು ವಸ್ತು ಪ್ರದರ್ಶನದಲ್ಲಿ, ಸೊ ಹೀಗೆ ಸುಮಾರು ಕಡೆ ನಾವು ಪ್ರದರ್ಶನವನ್ನ ಮಾಡ್ತಾ ಇದ್ವಿ. ನಮ್ಮದೇ ಆದ ಒಂದು ಶ್ರೀ ಗಣೇಶ್ ಡ್ರಾಮ್ಯಾಟಿಕ್ಸ್ ಅಂತ ಒಂದು
ಒಂದು ನಾಟಕದ ಒಂದು ತಂಡವನ್ನ ಕಟ್ಟಿಕೊಂಡು ಅದರ ಮುಖಾಂತರ ನಾವು ನಾಟಕಗಳನ್ನ ಮಾಡ್ತಾ ಇದ್ವಿ. ಹಾಗೇನೆ ಶ್ರೀ ಗಣೇಶ್ ಮೆಲಡಿ ಮೇಕರ್ಸ್ ಅಂತ ಹೇಳ್ಬಿಟ್ಟು ಯಾವಾಗ ಈ ಸಂಗೀತ ಬಂದಿತ್ತು, ಈ ಸಿನಿಮಾ ಸಂಗೀತವನ್ನ ನಾವು ಹಲವಾರು ಕಡೆ ನಾವು ಪ್ರಸ್ತುತಪಡಿಸ್ತಾ ಇದ್ವಿ. ಹಾಗಾಗಿ ಮೆಲಡಿ ಮೇಕರ್ಸ್, ಶ್ರೀ ಗಣೇಶ್ ಮೆಲಡಿ ಮೇಕರ್ಸ್ ಅನ್ನೋ ಹೆಸರಲ್ಲಿ ಆರ್ಕೆಸ್ಟ್ರಾಗಳಲ್ಲೂ ಕೂಡ ನಾನು ಕಾರ್ಯಕ್ರಮಗಳನ್ನ ನೀಡಿದ್ದೀನಿ ನಾನು. ಸರ್, ತಾವು ದೂರದರ್ಶನಕ್ಕೆ ಕೆಲ್ಸಕ್ಕೆ ಸೇರ್ಕೊಂಡ್ರಿ ಅಂತ ಹೇಳಿದ್ರೆ ಎಷ್ಟನೇ ಇಷ್ಟಿಲ್ ತಾವು ಕೆಲ್ಸಕ್ಕೆ ಸೇರ್ಕೊಂಡ್ರಿ ಸರ್? ನಾನು ಹೇಳಿದ್ನಲ್ಲ, ನಾನು ಬೆಂಗಳೂರಿಗೆ ಹೋದಾಗ 84ರ ಅಂತ್ಯ, 1984ರ ಅಂತ್ಯ. ಅಲ್ಲಿ ಹೋಗಿ ಒಂದು 6-7 ತಿಂಗಳು ಅಥವಾ 8 ತಿಂಗಳು ನಾನು ಆರ್ಕಿಟೆಕ್ಟ್ ಕಂಪ್ನಿಯಲ್ಲಿ ಕೆಲಸ ಮಾಡಿದೆ. ಅದಾದ್ಮೇಲೆ ನಾನು ಕಾಲೇಜಿಗೆ ಸೇರಿದೆ. ಆ ಕಾಲೇಜಿಗೆ ಸೇರಿದ್ದಾಗ್ಲೇನೆ ಈ ದೂರದರ್ಶನದಲ್ಲಿ ಅನೌನ್ಸರ್ಗಳು ಬೇಕಾಗಿದ್ದಾರೆ ಅಂತ ಒಂದು ಆಹ್ವಾನ ಬಂತು. ಸೊ ಹಾಗೆ ಬಂದಾಗ ನಾನು ಅಪ್ಲೈ ಮಾಡಿದೆ, ಆಸೆ ಇತ್ತು, ಅಪ್ಲೈ ಮಾಡಿದೆ. ಆಗ ಒಟ್ಟು ಅಪ್ಲಿಕೇಶನ್ಸ್ ಬಂದಿದ್ದು 1986ರಲ್ಲಿ ಅದು ನಡೆದಿದ್ದು. 1986ರಲ್ಲಿ ನಡೆದಿದ್ದು ಒಟ್ಟು 3000 ಅಪ್ಲಿಕೇಶನ್ಗಳು ಬಂದಿತ್ತು. ಆ 3000 ಅಪ್ಲಿಕೇಶನ್ ನಲ್ಲಿ ಎಲ್ಲ ಪ್ರೋಸೆಸ್ಗಳು, ಅಂದ್ರೆ ರಿಟರ್ನ್ ಟೆಸ್ಟು, ವಾಯ್ಸ್ ಟೆಸ್ಟು, ಪರ್ಫಾರ್ಮೆನ್ಸ್ ಟೆಸ್ಟು, ಎಲ್ಲ ರೀತಿಯ ಟೆಸ್ಟ್ಗಳನ್ನು ಮಾಡಿ ಕೊನೆಗೆ ಫಿಲ್ಟರ್ ಮಾಡಿ ಕೊನೆಗೆ 3 ಜನನ್ನ ಅವರು ಸೆಲೆಕ್ಟ್ ಮಾಡಿದ್ರು. ಆ 3 ಜನರಲ್ಲಿ 2 ಹೆಣ್ಣುಮಕ್ಕಳು, ನಾನೊಬ್ಬ. ಆ 2 ಹೆಣ್ಣು ಮಕ್ಕಳಲ್ಲಿ ಒಬ್ರು ಜಯಶ್ರೀ ಅಂತ ಒಬ್ರಿದ್ರು, ಇನ್ನೊಬ್ರು ಇಂದಿರಾ ಅಂತ. ಆ ಜಯಶ್ರೀ ಅನ್ನೋರು ಹಲವಾರು ಕಾರಣಗಳಿಂದ ಬೇಗಲೇನೆ ಅವರು ಬಹುಶಃ ಒಂದು 6-7 ತಿಂಗಳಿಗೇನೆ ಅವರು ದೂರದರ್ಶನದಿಂದ ಹೊರಗೆ ಹೋಗ್ಬೇಕಾಯ್ತು ಅವರು. ಆದ್ರೆ ಇಂದಿರಾ ಅವ್ರಿಗೆ ಹಾಸನದಲ್ಲಿ ಕೆಲಸ ಆಗಿದ್ದರಿಂದ, ಕೇಂದ್ರೀಯ ವಿದ್ಯಾಲಯದಲ್ಲಿ ಕೆಲಸ ಆಗಿದ್ದರಿಂದ ಅವರು ಕೂಡ ಬಹುಶಃ ಒಂದು 2 ವರ್ಷನೋ ಏನೋ ಇದ್ರು ಅಂತ ಕಾಣುತ್ತೆ, ಅವರು ಹೋಗ್ಬಿಟ್ರು. ಹಾಗಾಗಿ ಆ 1986ರಲ್ಲಿ ನಡೆದ ಪ್ರಕ್ರಿಯೆಯಲ್ಲಿ ನಾನೊಬ್ಬನೇ ದೂರದರ್ಶನದಲ್ಲಿ ಉಳಿದಿದ್ದು. 1986ರಲ್ಲಿ ನನ್ನ ದೂರದರ್ಶನದ ಪ್ರಯಾಣ ಆರಂಭ. ಎಷ್ಟು ವರ್ಷಗಳ ಕಾಲ ಅಲ್ಲಿ ಸೇವೆ ಮಾಡಿದ್ರೆ ಅಲ್ಲಿ? 1986ರಿಂದ ಸುಮಾರು 2002 ಅಥವಾ 2003 ಅಲ್ಲಿವರೆಗೂ ನಾನು ದೂರದರ್ಶನದಲ್ಲಿ ಬಹಳಷ್ಟು ರೀತಿಯಲ್ಲಿ ಕೆಲಸಗಳನ್ನ ನಿರ್ವಹಿಸಿದ್ದೀನಿ. ನಿಮ್ಮ ಸೇವಾವಧಿನಲ್ಲಿ ಬೇರೆ ಬೇರೆ ಇತರ ಕಲಾವಿದರು ಯಾರು ಕೆಲಸ ಮಾಡ್ತಾರ ಬಗ್ಗೆ ಏನಾದ್ರು ತಮಗೆ ಜ್ಞಾಪಕ ಇದೆಯಾ ಸರ್? ತಿಳಿಸ್ಕೊಡ್ತಾರ ಬಗ್ಗೆ ಇದ್ರೆ? ಇದೆ, ಖಂಡಿತ ಇದೆ. ಯಾಕೆಂದ್ರೆ ನಾನು ಹೋಗಿ ಸೇರಿದಾಗ, ಅಂದ್ರೆ ಮೊದಲನೇ 1986ರಲ್ಲಿ ಹೇಳಿದ್ನಲ್ಲ, ಹಾಗೆ ಸೇರಿದಾಗ, ಇದಕ್ಕೆ ಮುಂಚೆ ಇನ್ನೊಂದು ಹೇಳ್ತೀನಿ. ನಾನು ಇದಕ್ಕೂ ಮುಂಚೆ, ಅಂದ್ರೆ ದೂರದರ್ಶನಕ್ಕೂ ಹೋಗಕ್ ಮುಂಚೆ ಮೈಸೂರಲ್ಲಿ ಇದ್ದಾಗ್ಲೇನೆ 1977 ಅಥವಾ 78ರಲ್ಲಿ, ನಾನಿನ್ನು ಡಿಗ್ರಿ ಕೂಡ ಮಾಡಿರ್ಲಿಲ್ಲ, ಆಗ್ಲೇನೆ ಮೈಸೂರು ಆಕಾಶವಾಣಿನಲ್ಲಿ ಶ್ರೀರಾಮ್ ಭಾರತಿ ಅಂತ ಇದ್ರು. ಅವರು ಇದ್ದಾಗ ಅನೌನ್ಸರ್ಸ್ಗಳನ್ನ ಕರೆದಿದ್ರು. ಹಾಗೆ ಅನೌನ್ಸರ್ಗೆ ನಾನು ಅಪ್ಲೈ ಮಾಡಿ 1977ರಲ್ಲೇನೆ ನಾನು ಮೈಸೂರು ಆಕಾಶವಾಣಿನಲ್ಲಿ ಅನೌನ್ಸರ್ ಆಗಿ ಸೆಲೆಕ್ಟ್ ಆಗಿದ್ದೆ ನಾನು. ಆದ್ರೆ ಒಂದು ತಿಂಗಳು ಟ್ರೈನಿಂಗ್ ಕೂಡ ಮಾಡಿದ್ದೀನಿ 1977 ಅಥವಾ 78 ಆ ಟೈಮ್ನಲ್ಲಿ ನನ್ನ ಜೊತೆ ಸೆಲೆಕ್ಟ್ ಆಗಿದ್ದವರು ದ ಗ್ರೇಟ್ ಡೈರೆಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಅವರು. ನಾಗತಿಹಳ್ಳಿ ಚಂದ್ರಶೇಖರ್ ನಾನು ಇಬ್ರು ಮೈಸೂರು ಆಕಾಶವಾಣಿನಲ್ಲಿ 1 ತಿಂಗಳು ಟ್ರೈನಿಂಗ್ ಕೂಡ, ತರಬೇತಿಯನ್ನು ಕೂಡ ಪಡ್ಕೊಂಡಿದ್ದೀವಿ. ಅನೌನ್ಸರ್ ಆಗಿ ಸೆಲೆಕ್ಟ್ ಆಗಿ 1 ತಿಂಗಳು ಒಟ್ಟಿಗೆನೆ ನಾವು ಟ್ರೈನಿಂಗ್ ಕೂಡ ಪಡ್ಕೊಂಡಿದ್ದೀವಿ. ಸೊ ಆಮೇಲೆ ಅನಿವಾರ್ಯ ಕಾರಣಗಳಿಂದ ನಾನು ಡ್ಯೂಟಿ ಮಾಡೋದಕ್ಕೆ ಆಗ್ಲಿಲ್ಲ. ಸೊ ಬೆಂಗಳೂರಿಗೆ ಬಂದ್ಮೇಲೆ ದೂರದರ್ಶನಕ್ಕೆ ಸೇರಿದೆ. ಬಟ್ ದೂರದರ್ಶನದಲ್ಲಿ ಮುಗಿದ ಮೇಲೆ ಮತ್ತೆ ನಾನು ಆಕಾಶವಾಣಿಗೆ ಅಟ್ಯಾಚ್ ಆಗಿ ಆಕಾಶವಾಣಿಗೆ ಹಲವಾರು ಕಾರ್ಯಕ್ರಮಗಳನ್ನ ನಾನು ನಡೆಸಿಕೊಟ್ಟಿದ್ದೀನಿ, ಇಲ್ಲ ಅಂತಲ್ಲ. ಸೊ ಬೆಂಗಳೂರು ದೂರದರ್ಶನಕ್ಕೆ ಬಂದಾಗ ನನ್ನ ಮೊದಲನೇ ದಿವಸದ ಟ್ರಾನ್ಸ್ಮಿಷನ್ ಏನಿತ್ತು, ಮೊದಲನೇ ದಿವಸ ನಾನು ಅನೌನ್ಸರ್ ಆಗಿ ಟ್ರಾನ್ಸ್ಮಿಷನ್ ಮಾಡಿದಾಗ ನನ್ನ ಮೇಲಿನ ಆಫೀಸರ್ ಇದ್ದಿದ್ದು ಶ್ರೀನಿವಾಸ ಪ್ರಭು. ನಿಮ್ಗೆಲ್ಲ ಗೊತ್ತು, ರವಿಚಂದ್ರನ್ ಅವ್ರಿಗೆ ವಾಯ್ಸ್ ಕೊಡ್ತಾ ಇದ್ದವರು ಶ್ರೀನಿವಾಸ ಪ್ರಭು. ಬಹಳ ಹೆಸರಾಂತ ನಟರು, ನಿರ್ದೇಶಕರು, ಮತ್ತೆ ಸ್ಕ್ರಿಪ್ಟ್ ರೈಟರು, ಬಹಳ ಉತ್ತಮವಾದ ಪ್ರತಿಭೆ ಉಳ್ಳಂಥವರು. ಅವರ ಅಡಿನಲ್ಲಿ ಮೊದಲನೇ ದಿವಸ ನಾನು ಅನೌನ್ಸ್ಮೆಂಟ್ ಅನ್ನ ಬೆಂಗಳೂರು ದೂರದರ್ಶನದಲ್ಲಿ ಮಾಡಿದೆ. ಹಾಗೆ ಮೊದಲನೇ ಸಲ ಮಾಡಿದಾಗ ನಾನು ಸ್ಟುಡಿಯೋಗೆ ಹೋದಾಗ ನಮ್ಗೆ ಅಲ್ಲಿ ಒಬ್ರು ನಮ್ಮನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ, ಅಂದ್ರೆ ನಮ್ಗೆಲ್ಲ ಏನೇನು ನಮಗೆ ತಿಳಿಸ್ಬೇಕು, ಅದನ್ನ ನಾವು ಯಾವಾಗ ಮಾತಾಡಬೇಕು, ಇದನ್ನೆಲ್ಲ ಆ ಕಂಟ್ರೋಲ್ನಾಗೆ ಒಬ್ರು ಫ್ಲೋರ್ ಮ್ಯಾನೇಜರ್ ಅಂತ ಇರ್ತಾರೆ ಪ್ರತಿ ಸ್ಟುಡಿಯೋದಲ್ಲಿ. ಆ ಫ್ಲೋರ್ ಮ್ಯಾನೇಜರ್ ಆಗಿದ್ದವರು NA ಸೂರಿ ಅಂತ. ಅವತ್ತು ಅಂದ್ರೆ ನಾನು ಮೊದಲನೇ ದಿವಸ ಮಾಡಿದಾಗ NA ಸೂರಿ ಅಂತ. ನಾನು ಮೊದಲನೇ ದಿವಸ ಹೋಗಿ ಕ್ಯಾಮ್ರಾ ಮುಂದೆ ನಿಂತಾಗ ಅವ್ರು ಒಂದು ಮಾತು ಹೇಳಿದ್ರು,
ನಾನು ಇಷ್ಟು ವರ್ಷ ಆದ್ರೂ ಅದನ್ನ ಮರ್ತಿಲ್ಲ. ಯಾಕೆಂದ್ರೆ ನಾನು ಅವ್ರಿಗೆ ಆಡಿದ ಮಾತನ್ನ ನಾನು ಇವತ್ತು ಎಷ್ಟೋ ಜನಕ್ಕೆ ನಾನು ಅದನ್ನ ರಿಪೀಟ್ ಮಾಡಿದ್ದೀನಿ. ಅವ್ರು ಒಂದು ಹೇಳಿದ್ರು ಏನು ಅಂದ್ರೆ, ನೋಡು ರವಿ, ನೀನು ಕ್ಯಾಮ್ರಾ ಮುಂದೆ ನಿಂತಿದೀಯಾ, 3,000 ಜನರಲ್ಲಿ ನೀನೊಬ್ಬನ್ನ ಸೆಲೆಕ್ಟ್ ಮಾಡಿ ನಿಲ್ಸಿದ್ದಾರೆ ಅಂದ್ರೆ ನಿನ್ನನ್ನ ನೋಡ್ತಿದಾರಲ್ಲ, ಆ 3,000 ಅಲ್ಲದೆ ಇನ್ನು ಉಳಿದ ಜನ ಅಪ್ಲೈನೇ ಮಾಡಿಲ್ಲ. ಯಾಕೆ ಅಂದ್ರೆ ಅವರು ನಮ್ ಕೈಲಿ ಆಗಲ್ಲ ಇಲ್ಲಿಗೆ ಬರೋದಕ್ಕೆ ಅಂತ ಅವ್ರು ಸುಮ್ಮನಿದ್ದಾರೆ. ಈ 3,000 ಜನರಲ್ಲಿ ನಾವು ಸೆಲೆಕ್ಟ್ ಮಾಡಿಲ್ಲ, ಯಾಕೆಂದ್ರೆ ನೀನು ಇದಕ್ಕೆ ಯೋಗ್ಯನಾಗಿದೀಯಾ ಅಂತ ನಾವು ಸೆಲೆಕ್ಟ್ ಮಾಡಿದೀವಿ. ಆದ್ರಿಂದ ಒಂದು ತಿಳ್ಕೊ, ನೀನು ಕ್ಯಾಮ್ರಾ ಮುಂದೆ ನಿಂತಾಗ ನಿನ್ನನ್ನ ನೋಡ್ತಾ ಇರುವ ಈ ಅನೇಕ ಮಂದಿ ಇದಾರಲ್ಲ, ಅವರಿಗೆ ಏನು ಗೊತ್ತಿಲ್ಲ, ನೀನು ಗೊತ್ತಿರೋನು ಅಂತ ನಿಮ್ಮನ್ನ ನಿಲ್ಸಿದೀವಿ. ಆ ಕಾನ್ಫಿಡೆನ್ಸ್ ಇಟ್ಕೊಂಡು ಮುಂದುವರಿ, ಎಲ್ಲವೂ ಸರಿ ಹೋಗುತ್ತೆ ಅಂತ ನನಗೆ ಹುರಿದುಂಬಿಸಿದ್ರು, ಆ ಸ್ಫೂರ್ತಿಯನ್ನು ತುಂಬಿದ್ರು. ಅವತ್ತು ನಾನು ಮೊದಲನೇ ಅನೌನ್ಸ್ಮೆಂಟ್ ಅನ್ನ ನಾನು ಬೆಂಗಳೂರು ದೂರದರ್ಶನದಲ್ಲಿ ಮಾಡಿದ್ದು 1986 ಸೆಪ್ಟೆಂಬರ್ 26ನೇ ತಾರೀಕು. ಅದು ನನ್ನ ಮೊದಲನೇ ದಿವಸ. ಆಮೇಲೆ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಬಂದೆ. ಅವಾಗ ಲಲಿತಾ ಎಸ್ ಭೋಜ್ ಅಂತ ಡೈರೆಕ್ಟರ್ ಇದ್ರು, ಆಮೇಲೆ ಹೇಮಲತಾ ಅಂತ ನಮ್ಮ ಒಬ್ರು ಪ್ರೊಡ್ಯೂಸರ್ ಇದ್ರು. ಅವ್ರಿಗೆ ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಬಹಳ ಆಸಕ್ತಿ ಹುಟ್ಟಿ ಅವರು ಮುನ್ನೋಟ ಅಂತ, ಅಂದ್ರೆ ವಾರದ ಕಾರ್ಯಕ್ರಮಗಳನ್ನ ಪರಿಚಯ ಮಾಡಿಸುವಂತಹ ಒಂದು ಕಾರ್ಯಕ್ರಮ ಮುನ್ನೋಟ ನನ್ನ ಸಂಪೂರ್ಣವಾಗಿ ನನ್ನ ಹೆಗಲಿಗೆ ಕೊಟ್ರು. ಅಂದ್ರೆ ಪ್ರತಿ ವಾರದ ಮುನ್ನೋಟನು ನೀನೇ ಮಾಡು ರವಿ ಅಂತ ನನ್ನ ಮೇಲೆ ಭರವಸೆ ಇಟ್ಟು ನನಗೆ ಕೊಟ್ರು. ಸುಮಾರು ಒಂದು ವರ್ಷದ ಮೇಲೆ ಪ್ರತಿ ವಾರದ ಮುನ್ನೋಟನೂ ನಾನೇ ನಿಭಾಯಿಸಿದೆ. ಬೇರೆ ಬೇರೆ ರೀತಿಯ ವೇಷಗಳನ್ನು ಹಾಕೊಂಡು ಬಂದು ಹೇಳೋದು. ಸಾಮಾನ್ಯವಾಗಿ ಜನ ಆ ಟೈಮ್ನಲ್ಲಿ ಮುನ್ನೋಟನ ಬಹಳ ಆಸಕ್ತಿಯಿಂದ ಕಾಯೋರು. ಭಾನುವಾರ ಬೆಳಗ್ಗೆ 8:30 ಬರೋದು. ಭಾನುವಾರ ಬೆಳಗ್ಗೆ ಒಂದು 20 ನಿಮಿಷದ 15 ನಿಮಿಷದ ಕಾರ್ಯಕ್ರಮ ಮುನ್ನೋಟ ಅಂತ. ಜನ ಹೆಚ್ಚು ಜನ ಕಾಯ್ತಾ ಇದ್ದಿದ್ದು ಯಾಕೆ ಅಂದ್ರೆ, ಬರುವ ಗುರುವಾರ ಚಿತ್ರಮಂಜರಿನಲ್ಲಿ ಯಾವ ಸಿನಿಮಾ ಹಾಡು ಹಾಕ್ತಾರೆ ಅಂತ ಒಂದು ಕ್ಲಿಪ್ ಹಾಕ್ತಾರೆ ಅಂತ, ಅದನ್ನ ನೋಡ್ಬೇಕು ಅಂತ. ಆಮೇಲೆ ನೆಕ್ಸ್ಟ್ ಸಂಡೇ ಯಾವ ಫಿಲಮ್ ಬರುತ್ತೆ ಅಂತ. ಇವಾಗ ಬಿಡಿ, ನಿಮ್ಮ ಮೊಬೈಲ್ನಲ್ಲೇನೆ ಬೇಕಾದಷ್ಟು ಹೊಸದ ರಿಲೀಸ್ ಫಿಲಮ್ಗಳೇ ಇವೆ. ಅವತ್ತು ಹಾಗಲ್ವಲ್ಲ. ಸೊ ದೂರದರ್ಶನದ ಸಂಡೇ ಸಿನಿಮಾಕ್ಕಾಗಿನೇ ಕಾಯ್ಬೇಕಾಗಿತ್ತು ಎಲ್ರು. ಹಾಗಾಗಿ ಮುಂದಿನ ಭಾನುವಾರ ಯಾವ ಸಿನಿಮಾ ಇದೆ ಅಂತ ಕಾಯ್ಬೇಕಾಗಿತ್ತು. ಸೊ ನಾನು ಬಂದಾಗ ಒಮ್ಮೊಮ್ಮೆ ಭಾನುವಾರದ ಚಲನಚಿತ್ರ ಯಾವುದು ಅಂತ ನಮಗ್ ಗೊತ್ತಿರ್ತಿತ್ತು, ಅನೌನ್ಸ್ ಮಾಡ್ತಾ ಇದ್ವಿ. ಆದ್ರೆ ಒಮ್ಮೊಮ್ಮೆ ಹೆಚ್ಚು ಬಾರಿ ಇನ್ನೂ ಅಗ್ರಿಮೆಂಟ್ಗಳು ಆಗ್ತಿರ್ಲಿಲ್ಲ. ಅಂದ್ರೆ ಆ ಫಿಲಮ್ ಯಾವುದು ಅನ್ನೋದು ಇನ್ನೂ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಆವಾಗ ಏನ್ ಮಾಡ್ತಿದ್ವಿ ನಾವು ಅಂದ್ರೆ, ನಾನು ಹೇಳ್ತಾ ಇದ್ದೆ, ಬರುವ ಭಾನುವಾರ ಸಂಜೆ 5 ಗಂಟೆಗೆ ಮೂಡಿ ಬರಲಿದೆ ಕನ್ನಡ ಚಲನಚಿತ್ರ, ನಿರೀಕ್ಷಿಸಿ ಅಂತ ಇಷ್ಟೇ ಹೇಳ್ಬಿಟ್ಬಿಟ್ರು. ಅಂದ್ರೆ ಯಾವುದು ಅಂತ ಇನ್ನೂ ಡಿಸೈಡ್ ಆಗಿಲ್ಲ ಅಂತ. ಜನ ಒಂದಷ್ಟು ನನ್ನ ಅವಾಗ ಬೈಕೊಳ್ಳೋರು, ಎಲ್ಲ ಹೇಳ್ಬಿಟ್ಟು ಯಾವ ಫಿಲಮು ಅಂತಾನೆ ಹೇಳ್ತಾ ಇಲ್ಲ ಇವನು ಅಂತ ನನ್ನನ್ನ ಬೈಕೊಂಡಿರೋದು ಇದೆ. ಸೊ ಹಾಗೆ ಆಮೇಲೆ ಮುಂದೆ ಈ ದೂರದರ್ಶನ ಅವಾಗ ಬರೀ ಬೆಂಗಳೂರಿಗೆ ಮಾತ್ರ ಟ್ರಾನ್ಸ್ಮಿಷನ್ ಇತ್ತು. ಬೇರೆ ಊರುಗಳಲ್ಲಿ ಆ ಬೆಂಗಳೂರು ಟ್ರಾನ್ಸ್ಮಿಷನ್ ಅನ್ನ ತಗೋಬೇಕಾದ್ರೆ ಅಷ್ಟಷ್ಟು ಎತ್ತರ 100 ಅಡಿ ಎತ್ತರ ಆಂಟೆನಾನ ಏರಿಸಿ ಅಲ್ಲಿಂದ ನಾವು ಬೆಂಗಳೂರು ದೂರದರ್ಶನನ ತಗೋಬೇಕಾಗಿತ್ತು. ಆದ್ರೆ ಮುಂದೆ 1990 ನವೆಂಬರ್ 1ನೇ ತಾರೀಕು ಇದನ್ನ ರಾಜ್ಯವ್ಯಾಪಿ ಪ್ರಸಾರ ಮಾಡಿದ್ರು. ಅಂದ್ರೆ ಕನ್ನಡ ಕಾರ್ಯಕ್ರಮಗಳನ್ನ ರಾಜ್ಯವ್ಯಾಪಿ ಪ್ರಸಾರ ಮಾಡಿದ್ರು. ನವೆಂಬರ್ 1ನೇ ತಾರೀಕು ಅವತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳಿ ರಾಜ್ಯಾದ್ಯಂತದ ಜನತೆಯನ್ನ ನಮ್ಮ ಕನ್ನಡ ದೂರದರ್ಶನಕ್ಕೆ ಸ್ವಾಗತ ಮಾಡಿದ ಅಂತಹ ಭಾಗ್ಯ ನನಗೆ ಸಿಕ್ತು ಅನ್ನೋದು ನನಗೆ ಹೆಮ್ಮೆಯ ವಿಷಯ. ಅವತ್ತು ಮೊದಲನೇ ದಿವಸ ನಾನು ಎಲ್ಲರನ್ನು ವೆಲ್ಕಮ್ ಮಾಡಿದ್ದೆ. ಮುನ್ನೋಟ ಆಯ್ತು ತಮ್ಮದು ಕಾರ್ಯಕ್ರಮ. ಆಮೇಲೆ ಸುತ್ತಮುತ್ತ ಪ್ರಿಯ ವೀಕ್ಷಕರೇ ಅಂತ ಮಾಡ್ತಿದ್ರಿ, ಆಮೇಲೆ ಎಂಪ್ಲಾಯ್ಮೆಂಟ್ ನ್ಯೂಸ್ ಅಂತ ಮಾಡ್ತಿದ್ರಿ. ಅದ್ರ ಬಗ್ಗೆ ಒಂದೆರಡು ಮಾತಾಡಿ ಸರ್. ಸುತ್ತಮುತ್ತ ಅನ್ನೋ ಕಾರ್ಯಕ್ರಮ ಏನು ಅಂದ್ರೆ, ಈ ಮುನ್ನೋಟ ಮುಂದಿನ ವಾರ ಏನೇನ್ ಕಾರ್ಯಕ್ರಮ ಬರುತ್ತೆ ನಮ್ಮ ದೂರದರ್ಶನದಲ್ಲಿ ಅನ್ನೋದನ್ನ ಒಂದು ಗ್ಲಿಂಪ್ಸಸ್ ಕೊಡ್ತಾ ಇದ್ದಂತ ಒಂದು ಪಕ್ಷಿ ನೋಟ ಅಂತ ಏನ್ ಹೇಳ್ತೀವಿ ಅಂಥ ಕಾರ್ಯಕ್ರಮವಾಗಿತ್ತು. ಆದ್ರೆ ಸುತ್ತಮುತ್ತ ಅನ್ನೋದು ಈ ಹಿಂದಿನ ವಾರ ಬೆಂಗಳೂರು ಅಥವಾ ಬೆಂಗಳೂರು ಸುತ್ತಮುತ್ತ ನಡೆದಂತಹ ಒಂದು ಕೆಲವು ಕಾರ್ಯಕ್ರಮಗಳ ಒಂದು ಪಕ್ಷಿ ನೋಟವಾಗ್ತಿತ್ತು ಅದು. ಸೊ ಆ ಸುತ್ತಮುತ್ತ ಕಾರ್ಯಕ್ರಮನೂ ಸಹ ನಾನು ಹಲವಾರು ಕಾರ್ಯಕ್ರಮಗಳನ್ನ ನಾನು ಪ್ರಸ್ತುತಪಡಿಸಿದ್ದೀನಿ. ಅದರ ವಿವರಣೆ ಕೊಡೋದು, ಎಲ್ಲಿ
ನಡೀತು, ಯಾವ ರೀತಿ ನಡೀತು, ಯಾರು ಬಂದಿದ್ರು, ಯಾರು ಚೀಫ್ ಗೆಸ್ಟ್ ಆಗಿದ್ರು ಅಂತ ಅನ್ನುವಂತಹ ಸುತ್ತಮುತ್ತ ಕಾರ್ಯಕ್ರಮಗಳನ್ನ ಅವಾಗ ಅದನ್ನೆಲ್ಲ ನಮ್ಮ ದೂರದರ್ಶನದಲ್ಲಿದ್ದ ಕ್ಯಾಮ್ರಾಮನ್, ಚೀಫ್ ಕ್ಯಾಮ್ರಾಮನ್ಗಳೇ ಅದನ್ನ ಹ್ಯಾಂಡಲ್ ಮಾಡ್ತಾ ಇದ್ರು. ರಾಮಚಂದ್ರ ಅಂತ ಇದ್ರು, ನಟರಾಜ್ ಅಂತ ಇದ್ರು, ಆಮೇಲೆ ಹೀಗೆ ಅನೇಕ ಜನ ಅವುಗಳನ್ನ ಹ್ಯಾಂಡಲ್ ಮಾಡ್ತಾ ಇದ್ರು. ಅವರು ನನ್ನಿಂದ ಆ ಸುತ್ತಮುತ್ತನ ಕೆಲಸವನ್ನ ತೆಗೆದಿದ್ದಾರೆ. ಒಂದು ಮತ್ತೊಂದೇ ಪ್ರಶ್ನೆ ಕೇಳ್ತೀನಿ ಅಂದ್ರೆ, ಹೇಳಿ. ನೀವು ದೂರದರ್ಶನ ಕೆಲಸ ಮಾಡ್ತಿರ್ಬೇಕಾದ್ರೆ ನಿಮ್ಮ ಸಹೋದ್ಯೋಗಿಗಳು ಯಾರು ಇರಿದ್ರು ಅದ್ರ ಬಗ್ಗೆ ಒಂದೆರಡು ಖಂಡಿತ ಹೇಳ್ತೀನಿ. ಅದೇ ಹಾಗೆ ಬಂದಾಗ ನಾನು ಪ್ರಿಯ ವೀಕ್ಷಕರೇ ಅಂತ ಕೇಳಿದ್ರಲ್ಲ ನೀವು, ಅದ್ರದ್ದೊಂದು ಮಾತು ಹೇಳ್ಬಿಡ್ತೀನಿ. ಪ್ರಿಯ ವೀಕ್ಷಕರೇ ಅನ್ನೋದು ಈ ನಮ್ಮ ದೂರದರ್ಶನದ ಕಾರ್ಯಕ್ರಮಗಳನ್ನ ನೋಡಿ ಮೆಚ್ಚಿ ಅಥವಾ ಕೆಲವು ಟೀಕೆಗಳಿದ್ರೆ ಜನರು ಪತ್ರಗಳನ್ನ ಬರಿತಾ ಇದ್ರು. ಆವಾಗ ಈಗ ಬಿಡಿ, ಪತ್ರ ಬರೆಯೋ ಹವ್ಯಾಸ ಜನರಿಂದ ಮಾಯ ಆಗೋಗ್ಬಿಟ್ಟಿದೆ. ಯಾಕೆಂದ್ರೆ ಇವಾಗ ಮೊಬೈಲ್ ನಲ್ಲಿ ಟೈಪ್ ಮಾಡಿ SMS ಮಾಡೋದು. ಇವಾಗ ಟೈಪ್ಗೂ ಅವಕಾಶ ಇಲ್ಲ. ಸುಮ್ಮನೆ ವಾಯ್ಸ್ ಅಲ್ಲಿ ನಿಮ್ಗೆ ಏನ್ ಬೇಕು ಹೇಳಿದ್ರೆ ಅದೇ ಟೈಪ್ ಮಾಡ್ಕೊಳ್ಳುತ್ತೆ, ಅಥವಾ ವಾಯ್ಸ್ ಮೆಸೇಜ್ ಕಳಿಸೋದು ಹಾಗಾಗ್ಬಿಟ್ಟಿದೆ. ಪತ್ರ ಬರೆಯೋದಂತೂ ಬಹಳಷ್ಟು ಕಡಿಮೆ ಆಗೋಗ್ಬಿಟ್ಟಿದೆ. ಸೊ ಅವಾಗ ಪತ್ರ ಬರಿತಾ ಇದ್ರು, ಅದು ಪ್ರಿಯ ವೀಕ್ಷಕರೇ ಅಂತ. ಆ ಪತ್ರಗಳನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡು ಕೂತ್ಕೊಂಡು, ಸುಮಾರು ಪತ್ರಗಳು ಬರೋದು, ಸೆಲೆಕ್ಟ್ ಮಾಡ್ಕೊಂಡು ಕೂತ್ಕೊಂಡು ಆ ಪತ್ರಗಳಲ್ಲಿ ಯಾರು ಎಲ್ಲಿಂದ, ಯಾವ ಊರಿಂದ, ಅವ್ರ ಹೆಸರೇನು, ಇಂಥವ್ರು ಯಾವ ಕಾರ್ಯಕ್ರಮವನ್ನ ಹೊಗಳಿ ಅಥವಾ ಟೀಕೆ ಮಾಡಿ ಅಥವಾ ಏನಾದ್ರೂ ಸಲಹೆ ಕೊಟ್ಟು ಬರೆದಿದ್ದಾರೆ ಅನ್ನೋದನ್ನ ನಾನು ಓದಿದ್ರೆ ಅದಕ್ಕೆ ಒಂದು ರಿಪ್ಲೈನ ನಮ್ಮ ದೂರದರ್ಶನದ ಅಧಿಕಾರಿಗಳು ಕೊಡ್ತಾ ಇದ್ರು. ಕಮಲಾ ಹೆಮ್ಮಿಗೆಯವರು, ಶ್ರೀನಿವಾಸ ಪ್ರಭು ಅವರು, ಆಮೇಲೆ ಶೈಲಜಾ ದೇವರಾಜ್ ಅವರು, ಸೊ ಹೀಗೆ ಅನೇಕ, ಶ್ರೀನಿವಾಸ ಕುಲಕರ್ಣಿ ಅಂತ ಇದ್ರು, ಇವರೆಲ್ಲರೂ ಅದಕ್ಕೆ ಉತ್ತರ ಕೊಡ್ತಾ ಇದ್ರು. ಆ ಪ್ರಿಯ ವೀಕ್ಷಕರೇ ಕಾರ್ಯಕ್ರಮದಲ್ಲಿ ನಾನು ಪತ್ರಗಳನ್ನ ಓದ್ತಾ ಇದ್ದೆ, ಅವರು ಉತ್ತರವನ್ನ ಕೊಡ್ತಾ ಇದ್ರು. ಸೊ ಹೀಗೆ ನಡೀತಾ ಇತ್ತು. ಇನ್ನು ಎಂಪ್ಲಾಯ್ಮೆಂಟ್ ನ್ಯೂಸು ಅಷ್ಟೇನೆ, ಎಲ್ಲೆಲ್ಲಿ ಕೆಲಸಗಳು ಖಾಲಿ ಇದೆ ಅದರದ್ದು ವಿವರಣೆಗಳನ್ನ ಕೊಡುವಂತ ಒಂದು ನ್ಯೂಸ್ ಐಟಮ್ ಅದು. ಅದನ್ನು ಸಹ ಅನೇಕ ಎಂಪ್ಲಾಯ್ಮೆಂಟ್ ನ್ಯೂಸ್ಗಳನ್ನ ಮೋಹನ್ ರಾಮ್ ಅಂತ ಇದ್ರು ನಮ್ಮ ದೂರದರ್ಶನದಲ್ಲಿ, ಅವರ ಅಂಡರ್ ನಾನು ಅನೇಕ ಎಂಪ್ಲಾಯ್ಮೆಂಟ್ ನ್ಯೂಸ್ಗಳನ್ನ ಓದಿದ್ದೀನಿ, ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀನಿ. ನೀವು ಕೇಳಿದ್ರಿ ಯಾರ್ಯಾರು ಇದ್ರು ಅಂತ, ಹೇಳಿದ್ನಲ್ಲ. ಸೊ ದೂರದರ್ಶನದಲ್ಲಿ ನನ್ನ ತರ ಇದ್ದಂತಹ ಕೇವಲ ಅನೌನ್ಸರ್ಸ್ಗಳು ಮಾತ್ರ ಅಲ್ಲ, ದೂರದರ್ಶನದಲ್ಲಿ ನಾನು ಎಂಟ್ರಾದ್ರೆ ಅಲ್ಲಿದ್ದ ಸೆಕ್ಯೂರಿಟಿಯಿಂದ ಹಿಡಿದು ಪ್ರತಿಯೊಬ್ರು ನನ್ನ ಜೊತೆ ಬಹಳ ಸ್ನೇಹಮಯವಾಗಿದ್ರು. ನನ್ನ ಜೀವನದಲ್ಲಿ ಬಹಳ 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 ಗೋಲ್ಡನ್ ಟೈಮ್ ಅಂದ್ರೆ ನಾನು ದೂರದರ್ಶನದಲ್ಲಿ ಕಳೆದಂತಹ ದಿನಗಳು. ಅದನ್ನು ಮಾತ್ರ ನನ್ನ ಜೀವನದಲ್ಲಿ ನಾನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ನನಗೆ ಅದರ ಮೆಮೊರೀಸ್ ಇದೆ. ಅಲ್ಲಿ ಒಳಗೆ ದೂರದರ್ಶನಗೆ ಎಂಟ್ರಾದಾಗ್ಲಿಂದ ಪ್ರತಿಯೊಬ್ಬರು ನನಗೆ ತೋರಿಸ್ತಾ ಇದ್ದಂತಹ ಪ್ರೀತಿ, ಒಂದು ವಿಶ್ವಾಸ, ಒಂದು ಆದರ, ನನಗೆ ಕೊಡ್ತಾ ಇದ್ದಂತಹ ಅವಕಾಶಗಳು ಎಲ್ಲವನ್ನೂ ನಾನು ನೆನೆಸ್ಕೋಬೇಕು. ಅಲ್ಲಿಯ ಹೆಸರುಗಳನ್ನ ಹೇಳ್ತಾ ಇದ್ರೆ ಅದಕ್ಕೆ ನಿಮ್ಮ ಕಾರ್ಯಕ್ರಮ ಬಹಳ ಉದ್ದ ಎಳೆದು ಬಿಡುತ್ತೆ. ಆದ್ರೂ ಕೆಲವೊಂದಿಷ್ಟು ಹೇಳಬೇಕು ಅಂದ್ರೆ LG ಶಿವಕುಮಾರ್, ಗುಣಶೀಲನ್ನು, ಮತ್ತೆ ನಮ್ಮ ಶ್ರೀನಿವಾಸ್ ಪ್ರಭು, ಶ್ರೀನಿವಾಸ್ ಕುಲಕರ್ಣಿ, ಕಮಲಾ ಹೆಮ್ಗೆ, ಮಹಾದೇವಪ್ಪ, ಮತ್ತೆ LG ಶಿವಕುಮಾರ್, ಹರೀಶು, ಮತ್ತೆ ನಮ್ಮ ಶ್ರೀಧರ್. ಸೊ ಹೀಗೆ ಅನೇಕ ಮಂದಿ ನನಗೆ ಕಾರ್ಯಕ್ರಮಗಳನ್ನ, ಅವರವರ ಕಾರ್ಯಕ್ರಮ, ಇನ್ನೂ ಎಷ್ಟೋ ಹೆಸರುಗಳು ಉಳಿದಿದೆ, ಅವರ ಕಾರ್ಯಕ್ರಮಗಳಲ್ಲಿ ನನ್ನ ಹತ್ರ ಕೆಲಸವನ್ನ ತೆಗೆದಿದ್ದಾರೆ. ನಮ್ಮ ಡ್ಯೂಟಿ ಆಫೀಸರ್ಗಳಾದಂತಹ ಬಾಬು, ಪ್ರಸನ್ನಮೂರ್ತಿ, ವಿಜಯಲಕ್ಷ್ಮಿ, ಸುಲೋಚನಾ, ಇವರುಗಳೆಲ್ಲ ತೋರಿಸ್ತಿದ್ದಂತಹ ಒಂದು ವಿಶ್ವಾಸ, ಮೇಕಪ್ನಲ್ಲಿ ಬಸವರಾಜ್, ಧನಲಕ್ಷ್ಮಿ, ಮತ್ತೆ ಉಮೇಶ್, ಇವರುಗಳು ಇದ್ದಿದ್ದು. ಆಮೇಲೆ ಜೊತೆಗೆ ಫ್ಲೋರ್ನಲ್ಲಿ ನಮ್ಮ ಜೊತೆಗೆ ಇದ್ದಿದ್ದಂತಹ ಹನುಮಂತಯ್ಯ, ಪ್ರದೀಪ್, ರಾಜಣ್ಣ, ಗೌಡ. ಸೊ ಹೀಗೆ ಬಹಳಷ್ಟು ಜನ ಇದ್ರು. ಎಲ್ಲರೂ ಯಾರನ್ನು ನಾನು ಮರೆಯೋ ಹಾಗಿಲ್ಲ. ಇನ್ನು ಅಡ್ಮಿನ್ ಅಲ್ಲಿ ಹೋದ್ರೆ ರವಿಕುಮಾರ್, ಲಾಲು, ಮತ್ತೆ ಮದನ್. ಸೊ ಹೀಗೆ ಬಹಳಷ್ಟು ಜನ. ಇನ್ನು ಪ್ರೊಡಕ್ಷನ್ ಅಸಿಸ್ಟೆಂಟ್ಗಳಲ್ಲಿ ವಸಂತ್ ಕುಮಾರ್, ಪ್ರಕಾಶ್, ಚಿಕ್ಕರಂಗಯ್ಯ, ಎಲ್ಲರೂ ನನಗೆ ಬಹಳ ವಿಶ್ವಾಸವನ್ನ ತೋರಿಸಿದ್ದಾರೆ. ಅವರೆಲ್ಲರ ವಿಶ್ವಾಸದಿಂದ ನಾನು ಅಷ್ಟು ವರ್ಷ ದೂರದರ್ಶನದಲ್ಲಿ ಕೆಲಸಗಳನ್ನ ಮಾಡೋದಕ್ಕೆ
ಸಾಧ್ಯವಾಯಿತು. ಜೊತೆಗೆ ನಮ್ಮ ಅನೌನ್ಸರ್ಸ್ಗಳಾಗಿದ್ದಂತಹ, ನನಗೆ ಹಿಂದೆ ಅನೌನ್ಸರ್ ಆಗಿದ್ದವರು, ಅಂದರೆ ನಾನು ಹೋಗೋಕ್ ಮುಂಚೆನೆ ಅನೌನ್ಸರ್ ಆಗಿದ್ದಂತಹ ವಿಮಲಾ ನಾಯ್ಡು ಅವರು, ಆಶಾಜಿ, ಪ್ರವೀಣ್ ನಾಯಕ್, ಸಂಧ್ಯಾ ಎಸ್ ಕುಮಾರ್, ಇವರುಗಳಿಂದನೂ ನಾನು ಕಲಿತಿದ್ದು ಬಹಳಷ್ಟಿದೆ. ಅವರುಗಳನ್ನ ನೋಡಿ ನಾನು ಬಹಳಷ್ಟು ಕಲಿತಿದ್ದೀನಿ. ಅದಲ್ಲದೇನೆ ನಮ್ಮ ನ್ಯೂಸ್ ರೀಡರ್ಗಳು, ಟಿ ವಿ ಜಗದೀಶ್, ಸುಬ್ರಹ್ಮಣ್ಯ, ಆಮೇಲೆ ರವೀಂದ್ರನಾಥ್, ವನಮಾಲಾ ವಿಶ್ವನಾಥ್, ಸಬೀಹಾ ಬಾನು, ಹೀಗೆ ಬಹಳಷ್ಟು ಜನ ನನಗೆ ಸ್ನೇಹಿತರಾಗಿದ್ರು. ಯಾವುದನ್ನು ನಾನು ಮರೆಯೋದಕ್ಕೆ ಚಾನ್ಸೇ ಇಲ್ಲ, ಆಗೋದೇ ಇಲ್ಲ. ಆಮೇಲೆ ತಮಗೆ ಯಾವಾಗ ವಿವಾಹ ಆಯಿತು? ಎಷ್ಟನೇ ವಯಸ್ಸಲ್ಲಿ ಸರ್ವಿಸ್, ದೂರದರ್ಶನ ಸರ್ವಿಸ್ ಸೇರಾದ್ಮೇಲೆ ಎಷ್ಟನೇ ವಯಸ್ಸಿಗೆ ನಿಮಗೆ ಮದುವೆ ಆಯಿತು ಸರ್? ನಾನು ದೂರದರ್ಶನಕ್ಕೆ ಸೇರಿದ್ದು 1986ರಲ್ಲಿ. ನನ್ನ ಮದುವೆ ಆಗಿದ್ದು 1989ರಲ್ಲಿ. 89ರಲ್ಲಿ ನಾನು ಮದುವೆ ಆಗಿದ್ದು. ನಾನು ವಿವಾಹವಾಗಿರೋದು ನನ್ನ ಸ್ವಂತ ಸೋದರ ಮಾವನ ಮಗಳೇ. ಅವಳು ಮಮತಾ ಕಿರಣ್ ಅಂತ ಅವಳ ಮೂಲ ಹೆಸರು. ಕಿರಣ್ ಶಂಕರ್ ಅನ್ನುವ ಹೆಸರಲ್ಲಿ ಅವರು ಈಗ ಏನು ತಮ್ಗೆ ಯಾವ ತರ ಸಹಕಾರ ಕೊಡ್ತಾ ಇದ್ದಾರೆ? ಖಂಡಿತವಾಗಿ. ಯಾಕೆಂದ್ರೆ ಈ ಕೆಲಸಗಳನ್ನ, ಯಾವುದೇ ಕೆಲಸವನ್ನ ನಿರ್ವಹಿಸಬೇಕಾದ್ರೆ ಒಬ್ಬ ಗಂಡಸಿಗೆ ಮನೆಯಲ್ಲಿ ಇರುವಂತಹ ಹೆಂಡತಿಯ ಸಹಕಾರ, ಆ ಜವಾಬ್ದಾರಿಗಳನ್ನ ಅವರು ವಹಿಸ್ಕೊಳ್ಳದೆ ಇದ್ರೆ ಹೊರಗಡೆ ಏನು ಕೆಲಸ ಮಾಡೋದಕ್ಕಾಗೋದಿಲ್ಲ. ನನ್ನ ಧರ್ಮಪತ್ನಿ ಕಿರಣ್ ಶಂಕರ್ ಈ ನಾನು ನಡೆಸ್ತಾ ಇರುವಂತಹ ಸ್ಟುಡಿಯೋದ ಪ್ರೊಪ್ರೈಟ್ರಿಕ್ಸು ಸಹ ಹೌದು. ಹಾಗೆ ಇಲ್ಲಿ ನನ್ನ ಜೊತೆಗೆ ಬೇಕಾದಂತಹ ಫೀಮೇಲ್ ಕೆಲವು ವಾಯ್ಸ್ಗಳಿಗೆ ಸಹ ಅವರು ತಮ್ಮ ವಾಯ್ಸ್ಗಳನ್ನ ನೀಡ್ತಾರೆ. ಕೆಲವೊಮ್ಮೆ ಬಾರಿ ರೆಕಾರ್ಡಿಂಗ್ಗಳಿಗೂ ಸಹ ಬರ್ತಾರೆ. ಈ ಟೋಟಲಿ ಈ ಸ್ಟುಡಿಯೋ ಮ್ಯಾನೇಜ್ಮೆಂಟ್ ಅವರೇ ಮಾಡ್ತಾ ಇದ್ದಾರೆ ಅಂತ. ಏನ್ ಓದಿದ್ರು ಸರ್ ಅವ್ರು, ನಿಮ್ಮ ಮಿಸಸ್? ಅವರು MA ಮಾಡಿದ್ದಾರೆ. ಜೊತೆಗೆ ಭರತನಾಟ್ಯ ಅವರು ಎಕ್ಸಾಮ್ ಮಾಡ್ಕೊಂಡಿದ್ದಾರೆ. ನಿಮಗೆ ಎಷ್ಟು ಜನ ಮಕ್ಕಳು ಸರ್ ತಮ್ಗೆ? ನನಗೆ ಒಬ್ಬನೇ ಮಗ, ಸೂರಜ್ ಶಂಕರ್ ಅಂತ. ಅವನು ಹುಟ್ಟಿದ್ದು 1990ರಲ್ಲಿ. ಅವನು ಅನಿಮೇಷನ್ ಡಿಗ್ರಿ ಮಾಡಿ ಆಮೇಲೆ ಮಾಸ್ಟರ್ ಡಿಗ್ರಿ ಕೂಡ ಮಾಡಿದ್ದಾನೆ ಮೀಡಿಯಾ ಕಮ್ಯುನಿಕೇಶನ್ ಅಲ್ಲಿ. ಈಗ ಅವನು ಮೈಸೂರಿನ ಬೋಗಾದಿಯಲ್ಲಿರುವ ಅಮೃತ ವಿಶ್ವವಿದ್ಯಾಪೀಠಂನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಅವನು ಈ ಆಡಿಯೋ ವಿಡಿಯೋ ವರ್ಕ್ಸ್ ಗಳನ್ನ ಬಹಳಷ್ಟು ಚಾಕಚಕ್ಯತೆಯಿಂದ ಬಹಳ ಚೆನ್ನಾಗಿ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದಾನೆ, ಕಲ್ತಿದ್ದಾನೆ. ತಾವು ತಮ್ಮ ಸೇವಾವಧಿನಲ್ಲಿ ಈ ಪ್ರಹಸನಗಳು, ನಟನೆ, ನಿರ್ದೇಶನ ಇತ್ಯಾದಿಗಳು ಮಾಡ್ತಾ ಸಾಮಾಜಿಕ ಅರಿವು, ಗ್ರಾಮರಾಜ್ಯ ಇತ್ಯಾದಿಗಳ ಕೆಲಸಗಳನ್ನ ತಾವು ಮಾಡ್ತಾ ಇದೆ ಅಂತ ಗೊತ್ತಾಯ್ತು. ಅದ್ರ ಬಗ್ಗೆ ಒಂದೆರಡು ಮಾತು ಮಾಡಿಸಿ ಸರ್. ನಾನು ದೂರದರ್ಶನದಲ್ಲಿ ಸೇರಿ ಅನೌನ್ಸರ್ ಆಗಿ ಸೇರಿದ ಮೇಲೆ ಈ ಧಾರಾವಾಹಿಗಳು ಮತ್ತೆ ಕಿರುಚಿತ್ರಗಳು ಇವುಗಳನ್ನ ಮಾಡಬೇಕು ಅನ್ನುವ ಒಂದು ಆಸೆನೂ ನನಗೆ ಇತ್ತು. ನನಗೆ ಇನ್ನೊಂದು ಹೇಳಬೇಕು ಅಂತಂದ್ರೆ, ನಾನು ಚಿಕ್ಕ ವಯಸ್ಸಿನಲ್ಲಿನೇ ಬಾಲ ನಟನಾಗಿ 2 ಕನ್ನಡ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದೀನಿ. ಒಂದು 1972ರಲ್ಲಿ ರಿಲೀಸ್ ಆದಂತಹ ಕಲಾತಪಸ್ವಿ ರಾಜೇಶ್ ಅವರು ಅಭಿನಯಿಸಿದ್ದಂತಹ, ಉದಯ್ ಚಂದ್ರಿಕಾ ಮತ್ತೆ ರಾಜೇಶ್ ಅವರು ಅಭಿನಯಿಸಿದ್ದಂತಹ NT ಜಯರಾಮ್ ರೆಡ್ಡಿ ನಿರ್ದೇಶನದ ಬಸವರಾಜ್ ಕೆಸ್ತೂರ್ ಅವರ ಚಿತ್ರ ನಮ್ಮ ಊರ ದೇವರು ಅಂತ. ಅದರಲ್ಲಿ ರಾಮು ಅಂತ ಒಬ್ಬ ವಿದ್ಯಾರ್ಥಿಯ ಪಾತ್ರ. ಸಿನಿಮಾದ ಸಂಪೂರ್ಣ ಲೆಂತ್ ಅಲ್ಲಿ ನಾನು ಪಾತ್ರ ವಹಿಸಿದ್ದೀನಿ. ಅದು ನಾನು ಮೊದಲು ಕ್ಯಾಮರಾನ ಎದುರಿಸಿದ್ದು. ನಾನು ಮೊದಲು 1972ರಲ್ಲಿ ನಮ್ಮ ಊರ ದೇವರು ಚಲನಚಿತ್ರಕ್ಕೆ. ತದನಂತರದಲ್ಲಿ ಸುಮಾರೊಂದು ಬಹುಶಃ 78ನೇ ಇಸ್ವಿ, 77ನೇ ಇಸ್ವಿ ಅಥವಾ 78ನೇ ಇಸ್ವಿನಲ್ಲಿ ಮೈಸೂರಲ್ಲಿ ಶೂಟಿಂಗ್ ನಡೀತಾ ಇತ್ತು. ವಿಷ್ಣುವರ್ಧನ್ ಅವ್ರದ್ದು ಚಿತ್ರ ಭಲೇ ಹುಡುಗ. ವಿಷ್ಣುವರ್ಧನ್ ನಮ್ಮ ಮನೆಗೆ ಈ ಚಲನಚಿತ್ರ ನಟರು, ನಿರ್ದೇಶಕರು ಎಲ್ಲ ನಮ್ಮ ಮನೆಗೆ ಭೇಟಿ ಕೊಡ್ತಾ ಇದ್ದಿದ್ದು ಬಹಳ ಸಹಜವಾಗಿತ್ತು. ಅಗ್ರಹಾರದಲ್ಲಿ ಇದ್ದಿದ್ದು ಮನೆ. ದ್ವಾರಕೀಶ್, ಜಯಂತಿ, ಮಂಜುಳಾ, ವಿಷ್ಣುವರ್ಧನ್, ಭಾರತಿ, ಹೀಗೆ ರವಿ, ನಿರ್ದೇಶಕರಾದಂತಹ ರವಿ, ನಿರ್ಮಾಪಕರಾದಂತಹ ಗೋಪಾಲ್ ಲಕ್ಷ್ಮಣ್, ಇವರೆಲ್ಲರೂ ನಮ್ಮ ಮನೆಗೆ ಭೇಟಿ ಕೊಡ್ತಾ ಇದ್ರು. ಅದಕ್ಕೆ ಕಾರಣ ನಮ್ಮ ತಾಯಿ ಕಾದಂಬರಿಗಾರ್ತಿಯಾಗಿದ್ದು. ಅವರ 8 ಚಲನಚಿತ್ರಗಳು ಸಿನಿಮಾ ಆಗಿರೋದು. ಅದರಲ್ಲಿ ಒಂದು ಭಾಗ್ಯಜ್ಯೋತಿ ಅನ್ನೋದು 1975ರಲ್ಲಿ
ಬಿಡುಗಡೆಯಾದಂತಹ ಚಿತ್ರ. ಅದು ರಾಜ್ಯ ಪ್ರಶಸ್ತಿ ಕೂಡ ಬಂತು ಅವರ ಕಥೆಗೆ. ಅವರ ಕಥೆ ಆಧರಿಸಿದಂತಹ ಚಿತ್ರ ಅದು ಭಾಗ್ಯ ಜ್ಯೋತಿ. ಅದರಲ್ಲಿ ವಿಷ್ಣುವರ್ಧನ್, ಭಾರತಿ ಮತ್ತೆ ಶುಭ ಅವರು ಅಭಿನಯಿಸಿದ್ರು. KSL ಸ್ವಾಮಿ ಅದನ್ನ ನಿರ್ದೇಶನ ಮಾಡಿದ್ರು. ಸೊ ಹೀಗೆ ಎಲ್ಲ ಕಲಾವಿದರುಗಳು ಸಹ ನಮ್ಮ ಮನೆಗೆ ಭೇಟಿಯನ್ನ ನೀಡ್ತಾ ಇದ್ರು. ವಿಷ್ಣುವರ್ಧನ್ ಬಹಳಷ್ಟು ಸಾರಿ ಬಂದಿದ್ದಾರೆ. ಬಹಳಷ್ಟು ಸಾರಿ ಬರ್ಬೇಕಾದ್ರೆ ಅವರು ರಾತ್ರಿ 10:30 ದಾಟ್ಕೊಂಡು ಬರ್ತಿದ್ರು. ಯಾಕಂದ್ರೆ ಜನಕ್ಕೆ ಗೊತ್ತಾದ್ರೆ ಇನ್ನು ಸುಮ್ಮನೆ ಎಲ್ಲ ರೋಡ್ ನಲ್ಲಿ ಜನ ತುಂಬಿಕೊಳ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲ ಮಲಗದ ಮೇಲೆ 10:30 ಮೇಲೆ ಬರೋರು. ಬಂದು ಸೀದಾ ಅವ್ರು ಹೋಗ್ತಾ ಇದ್ದಿದ್ದು ಅಡಿಗೆ ಮನೆಗೆ. ಅಡಿಗೆ ಮನೆ ಅಲ್ಲೊಂದು ಜಗಲಿ ಇತ್ತು. ಅಡಿಗೆ ಮನೆ ಜಗಲಿ ಮೇಲೆ ಕೂತ್ಕೊಂಡು ನಮ್ಮ ಅಜ್ಜಿ ಚಪಾತಿ ಮಾಡೋರು. ಚಪಾತಿ ಮಾಡಿ ಹಾಕ್ತಾ ಇದ್ರೆ ಒಂದು 10ರಿಂದ 12 ಚಪಾತಿ ಒಟ್ಟಿಗೆ ತಿನ್ನೋರು. ಅಷ್ಟು ಆಸೆ ಚಪಾತಿ ಕಂಡ್ರೆ ವಿಷ್ಣುವರ್ಧನ್ ಅವ್ರಿಗೆ, ನಮ್ಮ ಮನೆಯಲ್ಲಿ ತಿನ್ನೋರು. ಸೊ ಹೀಗೆ ಬಹಳಷ್ಟು ಜನ ಕಲಾವಿದರು ನಮ್ಮ ಮನೆಗೆ ಬರ್ತಾ ಇದ್ರು. ಸೊ ಹಾಗಾಗಿ ವಿಷ್ಣುವರ್ಧನ್ ಅವರು ಭಲೇ ಹುಡುಗ ಚಲನಚಿತ್ರ ಮೈಸೂರಲ್ಲಿ ನಡೀತಾ ಇದ್ದಾಗ ಅದರಲ್ಲಿ ನಮ್ಮ ತೂಗುದೀಪ ಶ್ರೀನಿವಾಸ್ ಅವರು ಅದರಲ್ಲಿ ವಿಲನ್. ಆ ತೂಗುದೀಪ ಶ್ರೀನಿವಾಸ್ದು ಚಿಕ್ಕ ವಯಸ್ಸಿನ ಒಂದು ಪಾತ್ರ ಇದೆ ಅದರಲ್ಲಿ. ಅದು ಅವನೊಂದು ಮ್ಯಾನ್ರಿಸಮ್ ಡೈಲಾಗ್ ಇದೆ, ಮಾರೋ ಗೋಲಿ ಅಂತ ಹೇಳ್ಕೊಂಡು ತೂಗುದೀಪ ಶ್ರೀನಿವಾಸ್ ಮಾಡುವಂತ ರೋಲ್ ಅದು. ಅದು ಚಿಕ್ಕ ವಯಸ್ಸಿನ ರೋಲ್ಗೆ ಒಬ್ಬ ಹುಡುಗ ಬೇಕು ಅಂತಂದಾಗ ವಿಷ್ಣುವರ್ಧನ್ ಅವರು ನನಗೆ ಹೇಳಿ ಕಳಿಸಿದ್ರು, ರವಿನ ಕರ್ಕೊಂಬಪ್ಪ ಅವನ್ ಮಾಡ್ಲಿ ಅಂತಂದ್ರು. ಸೊ ಹಾಗಾಗಿ ನಾನು ಹೋದೆ. ನಾನು ಭಾಗವಹಿಸಿದ್ದು ಅಭಿನಯದಲ್ಲಿ ಉದಯ್ ಕುಮಾರ್, ಕಲಾಕೇಸರಿ ಉದಯ್ ಕುಮಾರ್ ಮತ್ತೆ ಚಿಂದೋಡಿ ಲೀಲಾ ಅವ್ರ ಜೊತೆ ನಾನು ಪಾತ್ರವನ್ನ ವಹಿಸಿದೆ ಭಲೇ ಹುಡುಗ ಚಿತ್ರದಲ್ಲಿ. ಅದು ಹೆಚ್ಚಿಗೆ ದೃಶ್ಯಗಳಿಲ್ಲ, ಒಂದು 3-4 ದೃಶ್ಯಗಳಲ್ಲಿ ನಾನು ಭಾಗವಹಿಸಿದ್ದೆ. ಆದರೂ ಅದೊಂದು ಒಳ್ಳೆಯ ಅನುಭವ. ವಿಷ್ಣುವರ್ಧನ್ ಅವರು ಮಾಡಿದಂತಹ ಚಲನಚಿತ್ರದಲ್ಲಿ ನಾನು ಮಾಡಿದ್ದೆ ಅನ್ನೋದು, ಜೊತೆಗೆ ಉದಯ್ ಕುಮಾರ್, ಚಿಂದೋಡಿ ಲೀಲಾ ಅವ್ರ ಜೊತೆ ಅಭಿನಯಿಸಿದ್ದೆ ಅನ್ನೋದು ನನ್ನ ಒಂದು ಹೆಗ್ಗಳಿಕೆ. ಸೊ ಹಾಗಾಗಿ ನನಗೆ ಈ ಒಂದು ಸಿನಿಮಾ ಅನ್ನೋದು ನನಗೆ ಒಂದು ಬಹಳ ಆಸಕ್ತಿ ಹುಟ್ಟಿದಂತಹ ವಿಷಯ. ಹಾಗಾಗಿ ನಾನು ಒಂದು ಕಿರುಚಿತ್ರವೊಂದಿಂದ ಶುರು ಮಾಡಬೇಕು ಅಂದ್ಕೊಂಡು ನಾನು ಮೊದಲು ನಾವೆಲ್ಲರೂ ಒಂದೇ ಅಂತ SS ಪ್ರಸಾದ್ ಅಂತ ನನ್ನ ಸ್ನೇಹಿತರೊಬ್ಬರಿದ್ರು. ಅವರು ಕ್ಯಾಮ್ರಾಮನ್ನು. ಅವ್ರದ್ದು ವಿಡಿಯೋ ದರ್ಶನ್ ಇಂಡಿಯಾ ಅನ್ನೋ ಒಂದು ಬ್ಯಾನರ್ ಇಂದ ನಾವೆಲ್ಲರೂ ಒಂದೇ ಅನ್ನುವ ಒಂದು ಸ್ಕ್ರಿಪ್ಟ್ ನಾನು ಮಾಡಿದೆ. ಅದಕ್ಕೆ ನಾನು ಹೇಳ್ತೀನಿ, ನಮ್ಮ ಊರ ದೇವರು ನನಗೆ ಸ್ಫೂರ್ತಿ ಕೊಟ್ಟಿದ್ದು. ನಾವೆಲ್ಲರೂ ಒಂದೇ ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಆ ಒಂದು ಸ್ಕ್ರಿಪ್ಟ್ ಮಾಡಿ ನಾನೇ ನಿರ್ದೇಶನ ಮಾಡಬೇಕು ಅಂದ್ಬಿಟ್ಟು ಚನ್ನಪಟ್ಟಣದ ಹತ್ರ ಕೃಷ್ಣನ ದೇವಸ್ಥಾನ ಇದೆಯಲ್ಲ, ಅಂಬೆಗಾಲ್ ಕೃಷ್ಣನ ದೇವಸ್ಥಾನ, ಆ ಸುತ್ತಮುತ್ತ ಅಲ್ಲೇನೆ ಇದನ್ನ ಶೂಟ್ ಮಾಡಿದ್ದು. ನನ್ನ ಸ್ನೇಹಿತರಾದಂಥ ಸತ್ಯನ್ ಮತ್ತು ಗೆಳೆಯರು ಇದನ್ನ ನಿರ್ಮಾಣ ಮಾಡಿದ್ರು. ಅದು ನಾವೆಲ್ಲರೂ ಒಂದೇ. ಆ ಒಂದು ಕಿರುಚಿತ್ರದಲ್ಲಿ GK ಗೋವಿಂದರಾವ್ ಅವರಿಗೆ ನಿರ್ದೇಶನ ಮಾಡಿದ್ದು ನನ್ನ ಭಾಗ್ಯ. ಹಾಗೆ ಮಾಧುರಿ ಅವರು ಅದರಲ್ಲಿ ಪಾತ್ರ ವಹಿಸಿದ್ರು. ಆ ನಂತರ ಮುಂದೆ ಶಿವನಿಗೂ ಜಾಗರಣೆ ಅಂತ ಶಿವರಾತ್ರಿಗೋಸ್ಕರ ಒಂದು ವಿಶೇಷ ಕಾರ್ಯಕ್ರಮ, ವಿಶೇಷವಾದ ಒಂದು ಎಪಿಸೋಡ್ ಅನ್ನ ಮಾಡಿದೆ. ಅದು ನಿರ್ದೇಶನ ಮಾಡಿದೆ. ಇದಕ್ಕೆ ಸ್ಕ್ರಿಪ್ಟ್ ವರ್ಕ್ ಎಲ್ಲ ನಮ್ಮ ತಾಯಿಯವರು ಮಾಡಿಕೊಟ್ಟಿದ್ರು. ಸೊ ಅದರಲ್ಲಿ ಶರಪಂಜರ, ಗಂಗಾಧರ್, ಅಭಿನಯ ಮತ್ತೆ ಉಮೇಶ್ ಇವರುಗಳಿಗೆ ನಾನು ನಿರ್ದೇಶನವನ್ನ ಮಾಡಿದೆ. ತದನಂತರದಲ್ಲಿ ಹೀಗೆ ಕಿರುಚಿತ್ರಗಳನ್ನ ಮಾಡುವ ಇದು ಪರಿ ಮುಂದುವರಿತು. ಹಲವಾರು ಕಿರುಚಿತ್ರಗಳನ್ನ ಮಾಡಿದೆ. ಕ್ರೋಧ ಮುಕ್ತ, ಬ್ರಹ್ಮಚಾರಿ ಬೆರಗಾದ ಅದು ಉಮೇಶ್ ಅವರು ಮೇನ್ ಲೀಡರ್. ಆಮೇಲೆ ಈಗ ನೀವು ನೋಡಿರ್ಬೇಕಲ್ಲ, ವೀಣಾ ಸುಂದರ್ ಅಂತ ಪಾತ್ರ ವಹಿಸ್ತಾರೆ ಸಿನಿಮಾಗಳಲ್ಲೆಲ್ಲ ಪಾತ್ರ ವಹಿಸ್ತಾರಲ್ಲ, ಅವರು ವೀಣಾ ಪ್ರೇಮ್ ಕುಮಾರ್ ಅಂತ, ಅವ್ರ ತಂದೆ ಹೆಸರು ಪ್ರೇಮ್ ಕುಮಾರ್. ಆ ವೀಣಾ ಪ್ರೇಮ್ ಕುಮಾರ್ ಅನ್ನೋ ಹೆಸರಲ್ಲಿ ಆ ಬ್ರಹ್ಮಚಾರಿ ಬೆರಗಾದ ನನ್ನ 2 ಎಪಿಸೋಡ್ದು ಒಂದು ಶಾರ್ಟ್ ಫಿಲ್ಮ್ ಅದು. ಅದರಲ್ಲಿ ಹೀರೋಯಿನ್ ಆಗಿ ಮಾಡಿದ್ರು ನನ್ನ ನಿರ್ದೇಶನದಲ್ಲಿ. ಲಕ್ಷ್ಮೀ ಬಾರಮ್ಮದಲ್ಲಿ MN ಲಕ್ಷ್ಮೀ ದೇವಿ ಬಹಳ ಹಿರಿಯ ಕಲಾವಿದರು, ಮತ್ತೆ ರತ್ನಾಕರ್ ಅವ್ರು ಇವಾಗಿಲ್ಲ ನಮ್ಮೊಡನೆ, ಅವ್ರನ್ನ ಕೇಳಿ ನಾನು ಅಭಿನಯ ಮಾಡಿಸಿದ್ದೆ. ಲಕ್ಷ್ಮೀ ಬಾರಮ್ಮ ಕ್ರೋಧ ಮುಕ್ತ ಅನ್ನೋದು ಬ್ರಹ್ಮಕುಮಾರಿ ಸಮಾಜಕ್ಕೋಸ್ಕರ ಮಾಡಿದ್ದು. ಮೆರೀನಾ ತಾರಾ ಅಂತ ಸೀರಿಯಲ್ಗಳಲ್ಲೆಲ್ಲ ಮಾಡ್ತಾರೆ, ಸಿನಿಮಾಗಳಲ್ಲೂ ಮಾಡ್ತಾರೆ. ಅವರು ಅದರಲ್ಲಿ ಅಭಿನಯಿಸಿದ್ರು. ಅದರಲ್ಲಿ ನನ್ನ ಮಗನ ಬಗ್ಗೆನೂ ಹೇಳಬೇಕು. ಸೂರಶಂಕರ್ ಅವನು 3 ವರ್ಷ ಇದ್ದಾಗ ಒಂದು ಒಡೆಯಿತು ಬಾಳಿನ ಕನ್ನಡಿ ಅಂತ ಇದೆಯಲ್ಲ, ಅದು ಒಂದು ಸೀರಿಯಲ್. ಕೃಷ್ಣೇಗೌಡ ಅಂತ ಇವಾಗ ಅಧ್ಯಕ್ಷರಾಗಿದ್ದಾರಲ್ಲ, ಚಲನಚಿತ್ರ ಇದ್ರದ್ದು ಅಕಾಡೆಮಿದ ಅಧ್ಯಕ್ಷರಾಗಿದ್ದಾರಲ್ಲ, ಆ ಕೃಷ್ಣೇಗೌಡರದ್ದು ಇದು ನಿರ್ಮಾಣ, ಅದು ಅವರೇ ಹೀರೋ ಆಗಿದ್ರು. ಅವರು ಮೊದಲು ಮಾಡಿದ್ದು ಒಂದು ಶಾರ್ಟ್ ಫಿಲಮು ಅಮೃತವಾಣಿ ಅಂತ, ಬಸವ ಜಯಂತಿಗೋಸ್ಕರ ಬಸವಣ್ಣನವರ ಒಂದು ಸಂದೇಶಗಳನ್ನ
ಪ್ರಸರಿಸುವಂತಹ ಒಂದು ಕಿರುಚಿತ್ರ ಮಾಡಿದ್ದೆ, ನಾನು ನಿರ್ದೇಶನ ಮಾಡಿದ್ದು. ಅಮೃತವಾಣಿ ಅಂತ, ಅದರಲ್ಲಿ ಕೃಷ್ಣೇಗೌಡರು ಅಭಿನಯಿಸಿದ್ರು. ಅದು ಮೊದಲನೇ ಕಿರುಚಿತ್ರ ಕೃಷ್ಣೇಗೌಡರು ಮಾಡಿದ್ದು. ಅದಾದ್ಮೇಲೆ ಮುಂದೆ ಒಡೆಯಿತು ಬಾಳಿನ ಕನ್ನಡಿ ಅಂತ ಒಂದು ಸೀರೀಸ್ ನ ಮಾಡಿದ್ವಿ, ಒಂದು 6 ಎಪಿಸೋಡ್ದು ಸೀರಿಯಲ್ ಅನ್ನ ಶೂಟಿಂಗ್ ಮಾಡಿದ್ವಿ. ಅದರಲ್ಲಿ ಕೃಷ್ಣೇಗೌಡನ ಮಗನ ಪಾತ್ರಕ್ಕೆ ಒಂದು ಚಿಕ್ಕ ಹುಡುಗ ಬೇಕಾಗಿತ್ತು. ನನ್ನ ಮಗ ಸೂರ್ಯಶಂಕರ್ 3 ವರ್ಷ. ಪ್ರಪ್ರಥಮ ಬಾರಿಗೆ ಅವನು 3 ವರ್ಷ ಆಗಿದ್ದಾಗ್ಲೇನೆ ಕ್ಯಾಮ್ರಾ ಮುಂದೆ ಅವನನ್ನ ತಂದು ನಿಲ್ಲಿಸ್ದೆ. ಬಹಳ ಬಹಳ ಚೆನ್ನಾಗಿ ಅವನು ಆಕ್ಟ್ ಮಾಡಿದ. ಅವತ್ತು ಕೃಷ್ಣೇಗೌಡ ಅಂತೂ ಅವನನ್ನ ಎತ್ಕೊಂಡು ಮುದ್ದಾಡಿ ಚಾಕ್ಲೇಟ್ ಕೊಡಿಸಿ ಇವತ್ತಿಗೂ ನೆನೆಸ್ಕೋತಾರೆ ಕೃಷ್ಣೇಗೌಡರು. ಸೊ ಹಾಗೆ ಅದಾದ್ಮೇಲೆ ಕ್ರೋಧ ಮುಕ್ತ ಅಂತ ಕೇಳಿದ್ರಲ್ಲ, ಬ್ರಹ್ಮಕುಮಾರಿ ಸಮಾಜದ್ದು, ಅಂದ್ರೆ ಕೋಪನ ಬಿಡಬೇಕು ಅನ್ನೋದು ಬ್ರಹ್ಮಕುಮಾರಿ ಸಮಾಜದವರು ಹೇಳುವಂತಹ ಸಂದೇಶ ಅದೇ ತಾನೆ. ನಾವು ಕೋಪನ ಬಿಡಬೇಕು, ನಾವು ಶಾಂತಿಯನ್ನ ಸಹನೆಯನ್ನ ಕಲಿಬೇಕು ಅನ್ನೋದು, ಅದನ್ನ ಮೂಲ ಉದ್ದೇಶವಾಗಿ ಇಟ್ಕೊಂಡು ಕ್ರೋಧ ಮುಕ್ತ ಅನ್ನೋ ಒಂದು ಕಥೆಯನ್ನ ನಮ್ಮ ತಾಯಿಯವರು ಬರೆದಿದ್ರು. ಅದಕ್ಕೆ ನಾನು ನನ್ನ ಮಗನ್ ಕೇಲುನು ಅದರಲ್ಲಿ ಮೆರೀನಾ ತಾರಾ ಮಗನಾಗಿ ಅಭಿನಯ ಮಾಡಿದ್ದ. ಆಮೇಲೆ ದೇವನಾದ ಮಾನವ. ದೇವನಾದ ಮಾನವದಲ್ಲಿ HTRS ಅಂತ ಕೇಳಿದೀರ ನೀವು? ಬಹಳ ಹೆಸರುವಾಸಿಯಾದಂತ ರಂಗಭೂಮಿ ನಟರು, ಹಿರಿಯ ಸಿನಿಮಾಗಳಲ್ಲಿ, ಬಹಳ ಹಳೆ ಕಾಲದ ಸಿನಿಮಾಗಳಲ್ಲಿ ಬಹಳಷ್ಟು ಅಭಿನಯಿಸಿದ್ದಾರೆ. HTRS ಅವ್ರ ಕೇಳಿ ನಾನು ಅದರಲ್ಲಿ ಪಾತ್ರ ಮಾಡಿಸಿದ್ದೆ, ದೇವನಾದ ಮಾನವ ಅನ್ನುವ ಒಂದು. ಆಮೇಲೆ ಜಾಗರಣೆ ತಂದ ಕಂಕಣ, ಜಾಗರಣೆ ತಂದ, ಇವೆಲ್ಲ ಶಿವರಾತ್ರಿಗೋಸ್ಕರ ಮಾಡಿದಂತಹ ವಿಶೇಷ ಕಾರ್ಯಕ್ರಮಗಳು. ಹೋಳಿ ಹರಿಸಿದ ಹರುಷ, ಅದು ಹೋಳಿಗೋಸ್ಕರ ಮಾಡಿಸಿದ್ದು, ಹೋಳಿ ಹರಿಸಿದ ಹರುಷ ಅಂತ ಹೋಳಿ ಸಂದರ್ಭಕ್ಕಾಗಿ ಮಾಡಿದಂತಹ ಕಿರುಚಿತ್ರ. ಇದೆಲ್ಲ ನಾನು ನಿರ್ದೇಶನ ಮಾಡಿದ್ದೆ. ಆಮೇಲೆ ಏಕಮುಖ ಮತ್ತು 2 ಮುಖ ಇರತಕ್ಕಂತ ಎಪಿಸೋಡ್ಗಳನ್ನು ತಾವು ಕಥೆಯಾಧರಿಸಿ ನಿರ್ದೇಶಿಸಿದ ಸೀರಿಯಲ್ಗಳು. ಅದೇ ಇವೆಲ್ಲ ಸಿಂಗಲ್ ಎಪಿಸೋಡ್, ಡಬಲ್ ಎಪಿಸೋಡ್ಗಳು. 1 ಎಪಿಸೋಡ್, 2 ಎಪಿಸೋಡ್, ಅನೇಕ ಸೀರಿಯಲ್ಗಳ ಕಿರುಚಿತ್ರಗಳು ಅಂತ ಕರಿತಿದ್ವಿ ನಾವು. ಅವುಗಳನ್ನ ನಾನು ಮಾಡ್ತಾ ಬಂದಿದ್ದೆ. ಒಡೆಯಿತು ಬಾಳಿನ ಕನ್ನಡಿ 6 ಎಪಿಸೋಡ್ದಾಗಿತ್ತು. ಹಾಗೆ ಬೇಕಾದಷ್ಟು ವರದಿಗಳನ್ನ ಮಾಡಿದೆ. ಅಂದ್ರೆ ಹಾವೇರಿನಲ್ಲಿ ನಡೆದಂತಹ ಯುವಜನ ಮೇಳ, ಆಮೇಲೆ ವಚನ ಸಾಹಿತ್ಯ ಮೇಳ. ಸೊ ಹೀಗೆ ಅಲ್ಲಿ ಅನೇಕ ಕಡೆ ನಡೆದಂತಹ ಮೇಳಗಳನ್ನ, ಆಮೇಲೆ ಕುಂದಗೋಳದಲ್ಲಿ ನಡೆಯುವಂತಹ ಸವಾಯಿ ಗಂಧರ್ವ ಉತ್ಸವ, ಅದ್ರದ್ದು ಸಹ ವರದಿಯನ್ನ ನಾನು ಹೋಗಿ ಚಿತ್ರೀಕರಣ ಮಾಡಿಕೊಂಡು ಎಡಿಟ್ ಮಾಡಿಸಿ ಅದನ್ನ ಪ್ರಸಾರ ಮಾಡಿದ್ದೀನಿ, ದೂರದರ್ಶನದಲ್ಲಿ ಪ್ರಸಾರ ಮಾಡಿದ್ದೀನಿ. ಸಾಹಿತ್ಯಗಳ ಸಮ್ಮೇಳನ, ಹೌದು ಹೌದು ಹೌದು, ರಾಮನವಮಿ ಸಂಗೀತೋತ್ಸವ, ಇವೆಲ್ಲ ಈ ಕಾರ್ಯಕ್ರಮಗಳೆಲ್ಲ ವರದಿಗಳನ್ನಾಗಿ ಮಾಡಿದ್ದೀನಿ. ಆಮೇಲೆ ಡಾಕ್ಯುಮೆಂಟ್ರೀಸ್ಗಳು ಬಹಳಷ್ಟು ನಾನು ನಿರ್ಮಾಣ ಮಾಡಿದೆ. ಹಲವಾರು ರಾಜ್ಯ ಸರ್ಕಾರದ ಸಂಸ್ಥೆಗಳಿಗೆ, ಅಂದ್ರೆ ಕೃಷಿ ಇಲಾಖೆಗೆ, ಮತ್ತೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ, ಮತ್ತೆ ಟೂರಿಸಂ ಡಿಪಾರ್ಟ್ಮೆಂಟ್ಗೆ, ವಾರ್ತಾ ಇಲಾಖೆಗೆ, ಹೀಗೆ ಅನೇಕ ಡಿಪಾರ್ಟ್ಮೆಂಟ್ಗಳಿಗೆ ನಾನು ಶಾರ್ಟ್ ಡಾಕ್ಯುಮೆಂಟ್ರೀಸ್ಗಳನ್ನ ಮಾಡ್ಕೊಟ್ಟಿದ್ದೀನಿ. ಅಲ್ಲದೆ ಪ್ರೈವೇಟ್ ಆಗಿ ಕೂಡ ಹಲವಾರು, ಈ ಪ್ರಮತಿ ಸ್ಕೂಲ್ಗೂ ಸಹ ನಾನು ಒಂದು ಡಾಕ್ಯುಮೆಂಟ್ರಿ ಮಾಡ್ಕೊಟ್ಟಿದ್ದೀನಿ. ಹೀಗೆ ಡಾಕ್ಯುಮೆಂಟ್ರಿಗಳನ್ನು ಸಹ ನಾನು ಮಾಡ್ಕೊಟ್ಟಿದ್ದೀನಿ. ಆಮೇಲೆ ಒಂದು ಪ್ರಶ್ನೆ ಕೇಳದ್ ಮರ್ತ್ಬಿಟ್ಟೆ ನಿಮ್ಗೆ. ಹೇಳಿ. ನಿಮ್ಮ ಸೊಸೆ ಬಗ್ಗೆ ಕೇಳ್ಬೇಕಾಯ್ತು, ಅದು ಪ್ರಶ್ನೆ ಬೇರೆ ಬಂದ್ಬಿಟ್ಟು ಮರ್ತೋಯ್ತು. ಈಗ ಅದ್ರ ಬಗ್ಗೆ ಮಾತು ಹೇಳಿ ಸರ್, ತಮ್ಮ ಸೊಸೆ ಬಗ್ಗೆ. ನನ್ನ ಸೊಸೆ ಹುಬ್ಬಳ್ಳಿ ಹುಡುಗಿ. ಅವಳು ನನ್ನ ಮಗನ ಕ್ಲಾಸ್ಮೇಟೇನೆ. ಅನಿಮೇಷನ್ ನಲ್ಲಿ ಇಬ್ರು ಒಟ್ಟಿಗೆನೆ ಅನಿಮೇಷನ್ ಡಿಗ್ರಿ ಮಾಡಿದ್ದು. ಅವಳು ಮದುವೆ ಆಗಿ ನಮ್ಮ ಮನೆಯನ್ನ ಸೇರಿದ್ಲು. ನನ್ನ ಮಗನ ಜೊತೆನಲ್ಲೇ ಬೋಗಾಂದಿನಲ್ಲಿರುವ ಅಮೃತ ವಿಶ್ವವಿದ್ಯಾಪೀಠದಲ್ಲಿ ಅವಳು ಟೆಕ್ನಿಕಲ್ ಅಸೋಸಿಯೇಟ್ ಆಗಿ ಆಕಿಮ್ಸ್ ನಲ್ಲಿ ಅವಳು ಕೆಲಸ ನಿರ್ವಹಿಸ್ತಾ ಇದ್ದಾಳೆ. ಆಮೇಲೆ ನಿಮ್ಮ ಮೊಮ್ಮಗ? ನನಗೆ ಒಬ್ಬ ಮೊಮ್ಮಗ, ವಿಹಾನ್ ಶಂಕರ್ ಅಂತ ಅವನ ಹೆಸರು. ಈ ಏಪ್ರಿಲ್ಗೆ, ಅಂದ್ರೆ 2025 ಏಪ್ರಿಲ್ಗೆ ಅವನಿಗೆ 6 ವರ್ಷ ತುಂಬುತ್ತೆ. ಆಮೇಲೆ ತಾವು ಸಂಗೀತ ನವಚೇತನ ಹಾಡಿನ ಬಗ್ಗೆ ತಿಳಿಸಿ. ಸಂಗೀತದ ನಿರ್ದೇಶಕರಾಗಿ ಅನುಭವ ಪಡೆದಿರತಕ್ಕಂಥ ಸಂದರ್ಭದಲ್ಲಿ ನವಚೇತನ ಹಾಡಿನ ಬಗ್ಗೆ ತಿಳಿಸ್ಕೊಡ್ತದೆ ಮಾಡಿ. ನವಚೇತನ ಅನ್ನುವ ಹಾಡು ಹೊಸ ವರ್ಷಕ್ಕಾಗಿ ಮಾಡಿದಂತಹ ಒಂದು ಗೀತೆ. ನವಚೇತನ ಅನ್ನೋ ಒಂದು ಗೀತೆ, ಇದರ ಸಾಹಿತ್ಯವನ್ನ ನಮ್ಮ ತಾಯಿಯವರು ರಚಿಸಿದ್ರು. ದೂರದರ್ಶನದಲ್ಲಿ ನಾನು ಆಗ್ಲೇ ಒಂದು ಹೆಸರು ಹೇಳಿದ್ದೆ, LG ಶಿವಕುಮಾರ್ ಅಂತ ಇದ್ರು, ಪ್ರೊಡಕ್ಷನ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರು. ಈಗ ಅವರು ಇಲ್ಲ, ನಮ್ಮನ್ನೆಲ್ಲ ಅಗಲ್ಬಿಟ್ಟಿದ್ದಾರೆ. ಬಹಳ ಚಿಕ್ಕ ವಯಸ್ಸಿನಲ್ಲೇ ಅವರು ಅಗಲಿದ್ರು. ವೆರಿ ಸ್ಯಾಡ್. LG ಶಿವಕುಮಾರ್ ಅವರು ನನ್ನ ಬಳಿ ಬಹಳಷ್ಟು
ಒಂದಷ್ಟು ಕೆಲಸಗಳನ್ನ ತೆಗೆದಿದ್ದಾರೆ. ಹಾಗೆ ಈ ನವಚೇತನ್ ಅಂತ ಹೊಸ ವರ್ಷಕ್ಕಾಗಿ ಮಾಡಿದಂತಹ ಒಂದು ಗೀತೆ, ಒಂದು ಹೊಸ ವರ್ಷಕ್ಕಾಗಿ ಒಂದು ಗೀತೆ ಮಾಡಿಕೊಡಿ ಅಂತ ಕೇಳಿದ್ರು. ನಾನು ಸಂಗೀತ ಮಾಡ್ತೀನಿ ಅಂತ ಗೊತ್ತಿದ್ದರಿಂದ ಅವರು ಕೇಳಿದ್ರು. ನಮ್ಮ ತಾಯಿಯವ್ರ ಕೆಲನೇ ಸಾಹಿತ್ಯವನ್ನ ರಚನೆ ಮಾಡಿ ನಾನು ಸಂಗೀತ ಸಂಯೋಜನೆ ಮಾಡಿದ್ದೆ. ಅದಕ್ಕೆ ರಾಗ ಸಂಯೋಜನೆ ನಾನು ಮಾಡಿದ್ದೆ. ಅದರ ಸಂಪೂರ್ಣ ರೆಕಾರ್ಡಿಂಗ್ ಆಗಿದ್ದು ಬೆಂಗಳೂರಿನ ಪ್ರಭಾತ್ ಆಡಿಯೋ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಾಗಿದ್ದು. ಆ ಇನ್ಸ್ಟ್ರುಮೆಂಟೇಶನ್ ಅನ್ನ ಸಂಪೂರ್ಣ ಮ್ಯಾನೇಜ್ಮೆಂಟ್ ಮಾಡಿದವರು ನಮ್ಮ ಕನ್ನಡ ಚಲನಚಿತ್ರ ರಂಗದ ಖ್ಯಾತ ಹಾಸ್ಯ ನಟರಾಗಿದ್ದಂತಹ ರತ್ನಾಕರ್ ಅವರು ಇನ್ಸ್ಟ್ರುಮೆಂಟೇಶನ್ ಅನ್ನ ವ್ಯವಸ್ಥೆ ಮಾಡಿದವರು. ನನ್ನ ಸಂಗೀತ ನಿರ್ದೇಶನಕ್ಕೆ ಬೇಕಾದ ಇನ್ಸ್ಟ್ರುಮೆಂಟೇಶನ್ ಅನ್ನ ವ್ಯವಸ್ಥೆ ಮಾಡಿದವರು ರತ್ನಾಕರ್ ಅವರು. ನವಚೇತನ ಅನ್ನೋ ಹಾಡನ್ನ ನಾನೇ ಹಾಡು ಇದ್ದೆ, ರಚನೆ ನಮ್ಮ ತಾಯಿಯವ್ರದ್ದು. ಅದನ್ನ ಆಮೇಲೆ LG ಶಿವಕುಮಾರ್ ಅವರು ಚಿತ್ರೀಕರಣ ಮಾಡಿ ನನ್ನ ಸ್ನೇಹಿತರಾದಂತಹ ವಿವೇಕಾನಂದ ಅವರು ಅಭಿನಯಿಸಿದ್ರು. ಈಗಲೂ ನೋಡಿ ಗೊತ್ತಿರಬೇಕು ನಿಮಗೆ, HK ವಿವೇಕಾನಂದ ಅಂತ ಇವರು ಸಮಾಜದಲ್ಲಿ ಒಳ್ಳೆಯ ಒಂದು ವಿಷಯಗಳನ್ನ ಅರಿವು ಮೂಡಿಸೋದಕ್ಕೋಸ್ಕರ ಎಲ್ಲೆಡೆ ಪ್ರಯಾಣ ಮಾಡಿ ಎಲ್ಲ ರೀತಿಯಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನನ್ನ ಸ್ನೇಹಿತರಾದಂತಹ ವಿವೇಕಾನಂದ ಅವರು ಅದನ್ನೆಲ್ಲ ಅಭಿನಯಿಸಿದ್ರು. ಹಾಗೆ ದೂರದರ್ಶನಲ್ಲಿ ಈಗಲೂ ಕೆಲಸ ಮಾಡ್ತಿರುವಂತಹ ಶ್ರೀಧರ್ ಅವರು ಸಹ ಒಂದು ಪಾತ್ರವನ್ನ ಆ ನವಚೇತನ ಗೀತೆನಲ್ಲಿ ಮಾಡಿದ್ರು. ತಾವು ಸಂಗೀತಗಾರರು, ಹಾಡುಗಾರರು, ಮ್ಯೂಸಿಕ್ ಕಂಪೋಸ್ ಮಾಡೋರು ಆಗಿದ್ದರಿಂದ ತಮ್ಮ ಒಂದು ಏನು ಹಾಡಿನ ಒಂದು ಟೇಸ್ಟ್ ಹೆಂಗಿದೆ ಅಂದ್ಬಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು. ಅದಕ್ಕೋಸ್ಕರವಾಗಿ ಒಂದು ಹಾಡನ್ನ ಹಾಡಿದ್ರೆ ನಮ್ಮ ವೀಕ್ಷಕರಿಗೆ ತುಂಬಾ ಸಂತೋಷ ಆಗತ್ತೆ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ದಯಮಾಡಿ ಒಂದು ಹಾಡನ್ನ ಹಾಡಬೇಕು ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಸರ್. ನಾನು ಮೊದಲು ಕ್ಯಾಮರಾ ಎದುರಿಸಿದ್ದು ನಮ್ಮ ಊರ ದೇವರು ಚಲನಚಿತ್ರ. ಅದರಲ್ಲಿ ಒಂದು ಹಾಡಿದೆ, ಆ ಹಾಡಿನಲ್ಲಿ ನಾನೂ ಸಹ ಅಭಿನಯಿಸಿದ್ದೀನಿ. ಯೂಟ್ಯೂಬ್ನಲ್ಲಿ ಸಿಗುತ್ತೆ ನೋಡಿ. ಬಹಳ ಅತ್ಯುತ್ತಮವಾದ ಗೀತೆ, ಬಸವರಾಜ್ ಕೆಸ್ತೂರ್ ಅವರು ರಚನೆ, NT ಜಯರಾಮ್ ರೆಡ್ಡಿ ಅವರ ನಿರ್ದೇಶನ. ನಾನು ನಮ್ಮ ಊರ ದೇವರು ಅನ್ನುವ ಒಂದು ಚಲನಚಿತ್ರದಲ್ಲಿ ಬಾಲನಟನಾಗಿ ಮೊದಲು ಕ್ಯಾಮರಾನ ಎದುರಿಸಿದ್ದೆ. ಅದರಲ್ಲಿ ಒಂದು ಅತ್ಯುತ್ತಮವಾದ ಗೀತೆ ಇದೆ, ಬಸವರಾಜ್ ಕೆಸ್ತೂರ್ ಅವರು ರಚನೆ, NT ಜಯರಾಮ್ ರೆಡ್ಡಿ ಅವರು ನಿರ್ದೇಶನ ಮಾಡಿದ್ರು. ಇದು ಯೂಟ್ಯೂಬ್ನಲ್ಲಿ ಸಿನಿಮಾ ಕೂಡ ಇದೆ. ಈ ಹಾಡಿನಲ್ಲಿ ನಾನು ರಾಜೇಶ್ ಅವರೊಂದಿಗೆ ಅಭಿನಯಿಸಿದ್ದೀನಿ, ಪಾತ್ರ ವಹಿಸಿದ್ದೀನಿ. ಈ ಹಾಡಿಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಅದನ್ನ ಒಂದು 2 ಲೈನ್ ಹಾಡುವ ಪ್ರಯತ್ನನ ಮಾಡ್ತೀನಿ. ದೇವನೊಬ್ಬ ನಾಮ ಹಲವು, ಭಕ್ತರೆನಿತೋ ಜಗದಲ್ಲಿ, ಭಾವ ಒಂದೇ ಭಾಷೆ ಹಲವು, ಜಗಳವೇಕೆ ನಮ್ಮಲಿ. ದೇವನೊಬ್ಬ ನಾಮ ಹಲವು, ಭಕ್ತರೆನಿತೋ ಜಗದಲ್ಲಿ, ಭಾವ ಒಂದೇ ಭಾಷೆ ಹಲವು, ಜಗಳವೇಕೆ ನಮ್ಮಲಿ. ನಾಳೆ ನಾಡ ಆಳುವಂಥ ಮಕ್ಕಳಲ್ಲಿ ಜಗಳವೇ, ನಾವು ಹಿಂದೂ ಮುಸಲ್ಮಾನ ಕ್ರೈಸ್ತರೆಂಬ ಭೇದವೇ. ಕನ್ನಡಾಂಬೆ ನಮ್ಮ ತಾಯಿ, ನಾವು ಅವಳ ಮಕ್ಕಳು, ಭಾರತಾಂಬೆ ಅವಳ ತಾಯಿ, ಎಲ್ಲ ಒಂದೇ ಒಕ್ಕಲು. ದೇವನೊಬ್ಬ ನಾಮ ಹಲವು, ಭಕ್ತರೆನಿತೋ ಜಗದಲ್ಲಿ, ಭಾವ ಒಂದೇ ಭಾಷೆ ಹಲವು, ಜಗಳವೇಕೆ ನಮ್ಮಲಿ. ಧನ್ಯವಾದಗಳು ಸರ್. ಧನ್ಯವಾದಗಳು.